I hope you were clapping for the Lord Jesus Christ. ನಾನು ನಂಬ್ತೇನೆ ನೀವು ಕರ್ತನಾದ ಯೇಸು ಕ್ರಿಸ್ತನಿಗೆ ಚಪ್ಪಾಳೆಯನ್ನು ತಟ್ತಾ ಇದ್ರಿ ಅಂತ. Because when you go to heaven, ನೀವು ಪರಲೋಕಕ್ಕೆ ಹೋದಾಗ you will find that they only clap for Jesus, not even for the Apostle Paul. ಅಪೊಸ್ತಲ ಪೌಲನಿಗೆ ಕೂಡ ಅಲ್ಲ, ಎಲ್ಲರೂ ಕ್ರಿಸ್ತ ಯೇಸುವಿಗೆ ಮಾತ್ರ ಚಪ್ಪಾಳೆ ತಟ್ಟುವುದನ್ನು ನೀವು ನೋಡ್ತೀರಾ. We thank God for every true servant of God ಎಲ್ಲ ನಿಜವಾದ been in Christianity for the last 2000 years. ಕಡೆಯ 2000 ವರ್ಷಗಳಲ್ಲಿ ಬಹಳಷ್ಟು ಕ್ರೈಸ್ತ ಭಕ್ತರಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ತೀವಿ. And the best servants are those who connect you to Jesus and not to themselves. ಒಳ್ಳೆಯ ಸೇವಕರು ಯಾರು ಅಂದ್ರೆ ನಿಮ್ಮನ್ನ ತಮ್ಮ ಬಳಿಗೆ ಅಲ್ಲ, ಕ್ರಿಸ್ತನ ಬಳಿಗೆ ತಳ್ಳುವಂತರು ಅಥವಾ ನಡೆಸುವಂತವರಾಗಿರ್ತಾರೆ. The best servants are those who don't want any money from you. ಒಳ್ಳೆಯ ಸೇವಕರು ಯಾರು ಅಂದ್ರೆ ನಿಮ್ಮಿಂದ ಹಣವನ್ನು ಬಯಸದೇ ಇರುವಂತವರು. Jesus, when he preached, he never collected any money from anybody. ಯೇಸು ಸ್ವಾಮಿ ಪ್ರಸಂಗ ಮಾಡಿದಾಗ ಯಾರಿಂದನೂ ಹಣವನ್ನ ಸ್ವೀಕರಿಸಲಿಲ್ಲ. When he healed the sick, he never collected any money. ಅವರು ಒಬ್ಬ ಅನಾರೋಗ್ಯವನ್ನ ಸ್ವಸ್ಥ ಮಾಡಿದಾಗ ಅವರಿಂದ ಹಣ ಸ್ವೀಕರಿಸಲಿಲ್ಲ. The same with the apostles. ಹಾಗೆ ಅಪೊಸ್ತಲರು ಕೂಡ When the apostles preached and healed, they never collected any money. ಅಪೊಸ್ತಲರು ಪ್ರಸಂಗ ಮಾಡಿದಾಗ ಸ್ವಸ್ಥ ಮಾಡಿದಾಗ ಹಣವನ್ನ ಕೂಡಿಸಲಿಲ್ಲ. That is true Christianity. ಅದು ನಿಜವಾದ ಕ್ರೈಸ್ತತ್ವವಾಗಿದೆ. We don't see that much in the world today. ಇಂದಿನ ಲೋಕದಲ್ಲಿ ನಾವು ಅದನ್ನು ಹೆಚ್ಚು ನೋಡೋದಿಲ್ಲ. There are two great masters, Jesus said. ಯೇಸು ಸ್ವಾಮಿ ಹೇಳಿದರು, ಈ ಲೋಕದಲ್ಲಿ 2 ಯಜಮಾನರಿದ್ದಾರೆ ಅಂತ. Who are the two big masters in the world? ಈ ಲೋಕದಲ್ಲಿ 2 ಯಜಮಾನರು ಯಾರು? Most people will say it is God and Satan. ಬಹಳಷ್ಟು ಜನ ಹೇಳ್ತಾರೆ ದೇವರು ಮತ್ತು ಸೈತಾನನು ಅಂತ. But that is not what Jesus said. ಅದನ್ನ ಹಾಗೆ ಯೇಸು ಹೇಳ್ದಿರೋದನ್ನ ನಾವು ನೋಡ್ತೇವೆ. Let me tell you, my brothers and sisters, there is only one book in the world that tells us the truth about God. ನಾನು ಸಹೋದರ ಸಹೋದರಿಯರೇ ನಿಮಗೆ ಹೇಳಲು ಇಷ್ಟಪಡ್ತೇನೆ, ಈ ಪ್ರಪಂಚದಲ್ಲಿ ಇರುವಂತ ಒಂದೇ ಒಂದು ಪುಸ್ತಕ ದೇವರ ವಾಕ್ಯ ಸತ್ಯವೇದ ಬೈಬಲ್ ಸತ್ಯವನ್ನು ಹೇಳುವಂತದ್ದು ನಿಮಗೆ. The Bible. ಅದು ಬೈಬಲ್ ಆಗಿದೆ, ಸತ್ಯವೇದವಾಗಿ. I know that because I've read it and it's changed my life. ಯಾಕೆ ನನಗೆ ಗೊತ್ತಿದೆ, ಯಾಕೆ ಅಂದ್ರೆ ಅದು ಓದಿ ನನ್ನ ಜೀವಿತ ಬದಲಾಗಿದೆ. We don't call anybody our enemies. ನಾವು ಯಾರನ್ನು ನಮ್ಮ ಶತ್ರುಗಳು ಅಂತ ಕರೆಯಲ್ಲ. We don't hate anybody. ಯಾರನ್ನು ದ್ವೇಷ ಮಾಡೋದಿಲ್ಲ. Nobody is my enemy on this earth. ಈ ಭೂಮಿ ಮೇಲೆ ನನ್ನ ಶತ್ರುಗಳು ಯಾರೂ ಇಲ್ಲ. If you love people only in your church, something is wrong with you. ನೀವು ನಿಮ್ಮ ಸಭೆಯಲ್ಲಿರುವಂತವ್ರನ್ನ ಮಾತ್ರ ಪ್ರೀತಿಸಿದ್ರೆ ಏನೋ ತಪ್ಪಿದೆ ಅಂತ ಅರ್ಥ. Does God love people in other religions? ದೇವರು ಬೇರೆ ಧರ್ಮದಲ್ಲಿರೋರನ್ನ ಪ್ರೀತಿಸಿದಾರ? Bible says God so loved the whole world. ದೇವರ ವಾಕ್ಯ ಹೇಳುತ್ತೆ ದೇವರು ಈ ಲೋಕದಲ್ಲಿ ಎಲ್ಲರನ್ನೂ ಪ್ರೀತಿಸಿದ್ರು ಅಂತ. And the more we are like God, the more we will love everybody in the world. ನಾವು ದೇವರಂತೆ ಇದ್ರೆ ನಾವು ಲೋಕದಲ್ಲಿ ಇರೋರನ್ನೆಲ್ಲ ಪ್ರೀತಿಸ್ತೀವಿ. I remember once after a meeting in one place, somebody came to me. ಒಂದು ಸ್ಥಳದಲ್ಲಿ ಒಂದು ಕೂಟವನ್ನು ಮುಗಿದ ನಂತರ ಯಾರೋ ಒಬ್ರು ನನ್ನ ಬಳಿ ಬಂದರು. They were not born again Christians. ಅವರು ಹೊಸದಾಗಿ ಹುಟ್ಟಿದಂತ ಕ್ರೈಸ್ತರಾಗಿರ್ಲಿಲ್ಲ. Some husband and wife, they thought they were Christians. ಗಂಡ ಹೆಂಡತಿ ಅವರು ಕ್ರೈಸ್ತರ ಅಂತ ಅನ್ಕೊಂಡಿದ್ರು. Because they were born in a Christian family. ಯಾಕಂದ್ರೆ ಅವರು ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರಾಗಿದ್ರು. And I told them, ನಾನು ಅವರಿಗೆ ಹೇಳಿದೆ, do you know Jesus did not die for Christians? ನಿಮಗೆ ಗೊತ್ತಿದೆಯಾ ಕ್ರೈಸ್ತರಿಗೆ ಮಾತ್ರ ಯೇಸು ಸ್ವಾಮಿ ಸತ್ತಿಲ್ಲ? Not matra. Jesus did not die for Christians. ಯೇಸು ಸ್ವಾಮಿ ಕ್ರೈಸ್ತರಿಗೆ ಸತ್ತಿಲ್ಲ ಅಂತ. They were surprised. ಅವರು ಆಶ್ಚರ್ಯಪಟ್ಟರು. I said Jesus died for sinners. ಯೇಸು ಸ್ವಾಮಿ ಸತ್ತಿದ್ದು ಪಾಪಿಗಳಿಗೆ. If you come to Jesus as a Christian, he'll say I didn't die for you. ನೀವು ಕ್ರೈಸ್ತರು ಅಂತ ಯೇಸು ಸ್ವಾಮಿ ಹತ್ರ ಬಂದ್ರೆ ನಾನು ನಿಮಗಾಗಿ ಸತ್ತಿಲ್ಲ ಅಂತ ಹೇಳ್ತಾರೆ. That is the news we need to know.
ಅದು ಒಂದು ವಾರ್ತೆ ನಿಮಗೆ ಗೊತ್ತಿರಬೇಕು. He did not die for Christians or Hindus or Muslims or anybody. ಅವರು ಕ್ರೈಸ್ತರಿಗೆ, ಹಿಂದೂ ಮತ್ತು ಮುಸ್ಲಿಮರಿಗೆ ಸಾಯಲಿಲ್ಲ. He died for sinners. ಅವರು ಪಾಪಿಗಳಿಗೆ ಸತ್ರು. Christ Jesus came into the world to save sinners. ಕರ್ತನಾದ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು ಪಾಪಿಗಳನ್ನು ರಕ್ಷಿಸಲಿಕ್ಕೆ. Not Christians. ಕ್ರೈಸ್ತರನ್ನಾಗಲ್ಲ. Not people of any religion. ಯಾವ ಧರ್ಮದವರಿಗಾಗಿ ಅಲ್ಲ. So if somebody will acknowledge I am a sinner, ಯಾರಾದರೂ ಒಬ್ಬ ನಾನು ಪಾಪಿ ಅಂತ ಅರಿಕೆ ಮಾಡಿದ್ರೆ, I have committed sins in my life, ನನ್ನ ಜೀವಿತದಲ್ಲಿ ಪಾಪ ಮಾಡಿದ್ದೀನಿ ಅಂತ ಹೇಳಿದ್ರೆ, Christ died for you. ಆವಾಗ ಆತನಿಗಾಗಿ ಯೇಸು ಸ್ವಾಮಿ ಸತ್ತಿದ್ದಾರೆ. But if you can only see sins in other people, ಆದರೆ ಪಾಪವನ್ನ ಬೇರೆಯವರಲ್ಲಿ ಮಾತ್ರ ನೋಡಿ, then you are a judge. ಆವಾಗ ನೀವು ಒಬ್ಬ ನ್ಯಾಯ ತೀರ್ಮಾನ ಮಾಡುವಂತವ್ರು. Bible says only God is a judge. ದೇವರ ವಾಕ್ಯ ಹೇಳುತ್ತೆ ದೇವರೇ ನ್ಯಾಯ ತೀರ್ಮಾನ ಮಾಡುವಾತನು. Don't sit on God's throne and say he is a sinner, so and so is a sinner. ನಾವು ದೇವರ ಸಿಂಹಾಸನದ ಮೇಲೆ ಕುಳಿತುಕೊಂಡು ಈತ ಪಾಪಿ ಅಂತ ಹೇಳಬಾರ್ದು. Some Christians are doing that. ಕೆಲವು ಕ್ರೈಸ್ತರು ಹಾಗೆ ಮಾಡ್ತಾ ಇದ್ದಾರೆ. Many Christians are doing that. ಬಹಳಷ್ಟು ಕ್ರೈಸ್ತರು ಹಾಗೆ ಮಾಡ್ತಾರೆ. And that is why they never come near God. ಅದರಿಂದ ಅವರು ದೇವರ ಬಳಿ ಬರೋದೇ ಇಲ್ಲ. They think they are Christians, they are not Christians. ಅವರು ಕ್ರೈಸ್ತರು ಅಂತ ಅನ್ಕೊಂತಾರೆ, ಆದ್ರೆ ಕ್ರೈಸ್ತರಲ್ಲ ಅವರು. Because they are always judging other people. ಯಾಕೆಂದ್ರೆ ಅವ್ರು ಯಾವಾಗ್ಲೂ ಬೇರೆಯವ್ರನ್ನ ನ್ಯಾಯ ತೀರ್ಮಾನ ಮಾಡ್ತಾ God ಇದ್ದಾರೆ. is the only judge. ದೇವರು ಒಬ್ಬರೇ ನ್ಯಾಯ ತೀರ್ಮಾನ ಮಾಡುವ. You and I have no right to sit on a throne to judge other people. ನಾನು ಮತ್ತು ನೀವು ದೇವರ ಆ ಸಿಂಹಾಸನದ ಮೇಲೆ ಕುಂತ್ಕೊಂಡು ನ್ಯಾಯ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. We have to come to God and say I am a sinner. ನಾವು ದೇವರ ಬಳಿ ಬಂದು ನಾನು ಪಾಪಿ ಅಂತ ಒಪ್ಕೊಳ್ಬೇಕು. Jesus died for my sin. ಯೇಸು ಸ್ವಾಮಿ ನನ್ನ ಪಾಪಗಳಿಗಾಗಿ ಸತ್ತನು. And he rose up from the dead. ಸತ್ತದಿಂದ ಮೇಲೆ ಎಬ್ಬಿಸಲ್ಪಟ್ಟನು. I want to be saved. I want to be saved. ನಾನು ರಕ್ಷಣೆ ಹೊಂದಬೇಕು ಅಂತ. So I was talking about these two masters. ನಾನು ಈ ಎರಡು ಯಜಮಾನರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. See Luke chapter 16. ಲೂಕ 16ರಲ್ಲಿ ನಾವು ನೋಡೋಣ. Luke 16 and verse 13. 13ನೇ ವಚನ. Jesus said, ಯೇಸು ಸ್ವಾಮಿ ಹೇಳಿದರು, no servant can serve two masters. ಯಾವ ಆಳಾದರೂ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. You know that. ನಿಮಗೆ ಗೊತ್ತಿದೆ ಅದು. Can you work in two offices ನೀವು every day? ಎರಡು ಕಚೇರಿನಲ್ಲಿ ಪ್ರತಿ ದಿವಸ ಕೆಲಸ ಮಾಡ್ಲಿಕ್ಕಾಗುತ್ತಾ? How can you be 9 o'clock in this office and 9 o'clock in that office at the same time? 9 ಗಂಟೆಗೆ ಈ ಆಫೀಸಲ್ಲಿ ಇದ್ದು ಇನ್ನು 9 ಗಂಟೆಗೆ ಇನ್ನೊಂದು ಆಫೀಸ್ನಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆಯಾ? You can work half one place and half another place. ಅರ್ಧ ದಿವಸ ಒಂದು ಕಡೆ ಮಾಡಿ ಇನ್ನೊಂದು ಅರ್ಧ ದಿವಸ ಇನ್ನೊಂದು ಕಡೆ ಮಾಡಬಹುದು. Same time you cannot work for two masters. ಅದೇ ಸಮಯದಲ್ಲಿ ಎರಡು ಕಡೆ ಯಜಮಾನರಿಗೆ ಕೆಲಸ That is so ಮಾಡ್ಲಿಕ್ಕಾಗೋದಿಲ್ಲ. clear. ಅದು ಬಹಳ ಸ್ಪಷ್ಟ. You can serve only one master ಒಬ್ಬನೇ ಯಜಮಾನಿಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ at a time. ಒಂದು ಸಲದಲ್ಲಿ. But God says, ದೇವರು ಹೇಳ್ತಾರೆ, if you serve me, you must serve me all the time. ನೀವು ನನ್ನನ್ನು ಸೇವೆ ಮಾಡಿದ್ರೆ ನೀವು ಯಾವಾಗಲೂ ನನ್ನ ಸೇವೆನೇ ಮಾಡಬೇಕು. You can't serve God 12 hours a day and someone else 12 hours a day. ನೀವು ದೇವರಿಗೆ 12 ಗಂಟೆಗಳ ಕಾಲ ಸೇವೆ ಮಾಡಿ ಬೇರೆಯವರಿಗೆ 12 ಗಂಟೆ ಸೇವೆ ಮಾಡ್ಲಿಕ್ಕೆ ಆಗಲ್ಲ. In the world maybe you can do that, part-time job here and part-time job there. ಲೋಕದಲ್ಲಿ ಆ ತರ ಮಾಡಬಹುದು. ಪಾರ್ಟ್ ಟೈಮ್ ಕೆಲಸ ಒಂದು ಕಡೆ ಮಾಡಿ ಇನ್ನೊಂದು ಪಾರ್ಟ್ ಟೈಮ್ ಇನ್ನೊಂದು ಕಡೆ ಮಾಡಬಹುದು. You can't do that with God. ದೇವರ ಬಳಿ ಆ ತರ ಮಾಡ್ಲಿಕ್ಕೆ ಆಗೋದಿಲ್ಲ. Because God demands our service 24 hours. ದೇವರು ನಮ್ಮಿಂದ 24 ಗಂಟೆಗಳ ಕಾಲ ನಮ್ಮ ಸೇವೆಯನ್ನ ಆಗ್ರಹಿಸ್ತಾರೆ. He says you cannot serve two masters. ಅವರು ಹೇಳಿದ್ರು ಇಬ್ಬರು ಯಜಮಾನರಿಗೆ ಸೇವೆ ಮಾಡ್ಲಿಕ್ಕೆ And ಸಾಧ್ಯವಿಲ್ಲ. the two masters are not God and Satan. ಇಲ್ಲಿ ಎರಡು ಯಜಮಾನರು ದೇವರು ಮತ್ತು ಸೈತಾನನು ಅಲ್ಲ. If I were to ask you, ನಾನು ಹೀಗೆ ಕೇಳಿದ್ರೆ, who do you serve, God or Satan? ನೀವು ದೇವರನ್ನ ಸೇವೆ ಮಾಡ್ತೀರಾ ಸೈತಾನನ ಸೇವೆ ಮಾಡ್ತೀರಾ ಅಂದ್ರೆ, I don't think anybody here will say I'm serving Satan. ನಾನು ಅನ್ಕೊಂತೀನಿ ಯಾರು ಇಲ್ಲಿ ಎದ್ದು ನಿಂತು ಹೇಳೋದಿಲ್ಲ ನಾನು ಸೈತಾನನ ಸೇವೆ ಮಾಡ್ತೀನಿ ಅಂತ. Because if Satan tells you to come, you're not going to listen to him. ನಿಮಗೆ ಸೈತಾನನು ಇಲ್ಲಿ ಬಾ ಅಂತ ಹೇಳಿದ್ರೆ ನೀವು ಕೇಳಿಸ್ಕೊಳ್ಳೋದಿಲ್ಲ ಅವನ್ನ. And Satan knows that. ಸೈತಾನನಿಗೆ ಗೊತ್ತಿದೆ ಅದು. So he does not come directly. ಆತನು ನಿಮಗೆ ನೇರವಾಗಿ ಬರೋದಿಲ್ಲ ನಿಮ್ಮ ಬಳಿ. He attracts you with something else. ನಿಮ್ಮನ್ನ ಬೇರೆ ಯಾವುದೋ ತರದಾಗಿ ಆಕರ್ಷಿಸ್ತಾರೆ. Slowly draws you to himself.
ಆತನು ಕ್ರಮೇಣವಾಗಿ ನಿಮ್ಮನ್ನ ಆತನ ಕಡೆ ಎಳ್ಕೊಂತಾನೆ. Jesus said, you cannot serve God and earthly wealth. ಇಲ್ಲಿ ನೀವು ದೇವರನ್ನ ಮತ್ತು ಈ ಲೋಕದ ಐಶ್ವರ್ಯವನ್ನ ಸೇವೆ ಮಾಡ್ಲಿಕ್ಕೆ. There's nothing wrong in earning money. Jesus himself worked as a carpenter and earned money for many years. ಹಣವನ್ನ ಗಳಿಸೋದ್ರಿಂದ ಸಂಪಾದನೆ ಮಾಡೋದೇನು ತಪ್ಪಿಲ್ಲ, ಯಾಕಂದ್ರೆ ಯೇಸು ಸ್ವಾಮಿ ಕೂಡ ಬಡಗಿ ಕೆಲಸ ಮಾಡಿ ಹಣವನ್ನ ಸಂಪಾದನೆ ಮಾಡಿದ್ರು. If you don't earn money, you'll become like a beggar on the street. ನೀವು ಹಣವನ್ನ ನೀವು ಸಂಪಾದನೆ ಮಾಡಿಲ್ಲ ಅಂದ್ರೆ ನೀವು ಭಿಕಾರಿಗಳಾಗಿರ್ಬೇಕಾಗುತ್ತೆ, ಭಿಕ್ಷಕರಾಗಿರ್ಬೇಕಾಗುತ್ತೆ. Jesus was not a beggar and none of his apostles were beggars. ಯೇಸು ಸ್ವಾಮಿ ಭಿಕ್ಷಕನಾಗಿರ್ಲಿಲ್ಲ, ಆತನ ಅಪೊಸ್ತಲರು ಕೂಡ ಭಿಕ್ಷಕರಾಗಿರ್ಲಿಲ್ಲ. He's not talking about earning money. ಅವರು ಇಲ್ಲಿ ಹಣವನ್ನು ಸಂಪಾದಿಸುವುದರ ಬಗ್ಗೆ ಹೇಳ್ತಾ ಇಲ್ಲ. He's talking about becoming a slave to money. ಇಲ್ಲಿ ಅವರು ಹೇಳ್ತಾ ಇರೋದು ಆ ಒಂದು ಹಣಕ್ಕೆ ದಾಸರಾಗುವ ಬಗ್ಗೆ ಹೇಳ್ತಾ ಇದ್ದಾರೆ. You know, it's very easy to become a slave to sinful pleasure. ಬಹಳ ಸರಾಗವಾಗಿ ನಾವು ಪಾಪದ ಆಕರ್ಷಣೆಗಳಿಗೆ, ಮೋಹಗಳಿಗೆ ಸೇವಕರಾಗ್ಬಿಡ್ತೀವಿ. There are people who become a slave to drinking or taking drugs or cigarettes and so many bad habits. ಯಾರು ಡ್ರಗ್ಸ್ ತಗೊಳ್ಳೋದಾಗ್ಲಿ, ಸಿಗರೇಟ್ ತಗೊಳ್ಳೋದಾಗ್ಲಿ, ಕುಡಿತವನ್ನಕ್ಕೆ ಕೆಲವರು ಅಧೀನರಾಗ್ಬಿಡ್ತಾರೆ. They know it's a bad habit but they can't give it up. ಅವ್ರಿಗೆ ಗೊತ್ತಿದೆ ಅದು ದುರಭ್ಯಾಸ ಅಂತ, ಆದ್ರೆ ಬಿಟ್ಟು ಬಿಡ್ಲಿಕ್ಕೆ ಸಾಧ್ಯವಿಲ್ಲ ಅವ್ರಿಗೆ. In the same way, ಹಾಗೇನೆ a person can become a slave of money. ಕೆಲವರು ಆ ಹಣಕ್ಕೆ ದಾಸರಾಗುವ ಸಾಧ್ಯತೆ ಇದೆ. We have to be careful about these things because the devil uses all these things to draw people away from him, from God. ಈ ವಿಷಯಗಳ ಬಗ್ಗೆ ನಾವು ಬಹಳ ಗಂಭೀರವಾಗಿರಬೇಕು, ಯಾಕೆಂದ್ರೆ ಇದು ಕ್ರಮೇಣವಾಗಿ ನಮ್ಮನ್ನ ದೇವರಿಂದ ತನ್ನ ಕಡೆಗೆ ಸೆಳೆದುಕೊಂಡು ಬಿಡುತ್ತೆ. So what I want to tell you is that the devil doesn't come saying, I am the devil, come to me. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸೈತಾನನ ಬಂದ್ಬಿಟ್ಟು ನಾನು ಸೈತಾನನ ನನ್ನ ಬಳಿ ಬನ್ನಿ ಅಂತ ಕರೆಯೋದಿಲ್ಲ. He tries various other methods to draw you away from God. ಆತನು ಬೇರೆ ಹಲವಾರು ವಿಧಾನಗಳನ್ನು ಉಪಯೋಗಿಸಿ ದೇವರಿಂದ ತನ್ನ ಕಡೆಗೆ ಆಕರ್ಷಿಸಲು ಪ್ರಯತ್ನ ಮಾಡ್ತಾನೆ. We have to be very careful. ನಾವು ಇಲ್ಲಿ ಬಹಳ ಜಾಗರೂಕರಾಗಿರ್ಬೇಕು. So we can ask ourselves this question. ನಮ್ಮನ್ನ ನಾವು ಈ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಬಹುದು. When God created this world, why did he allow the devil to exist? ಈ ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿದಾಗ ಈ ಸೈತಾನನ್ನ ಯಾಕೆ ಉಳಿಸಿದ್ರು ಅಂತ. Why does he allow the devil to exist even today? ಇವತ್ತು ಕೂಡ ಆತನನ್ನ ಯಾಕೆ ಅನುಮತಿಸಿದ್ದಾರೆ ಇರ್ಲಿಕ್ಕೆ? The devil is a very real person. ಸೈತಾನನು ಒಬ್ಬ ಇರುವಂತ ವ್ಯಕ್ತಿಯಾಗಿದ್ದಾನೆ. You can't see him because he is a spirit. ಆತನನ್ನ ನೀವು ನೋಡ್ಲಿಕ್ಕೆ ಕಣ್ಣಿಂದ ಸಾಧ್ಯವಿಲ್ಲ, ಯಾಕೆಂದ್ರೆ ಆತನ ಆತ್ಮನು. He's got many servants who are called demons. ಆತನಿಗೆ ಬಹಳಷ್ಟು ಸೇವಕರಿದ್ದಾರೆ, ದೆವ್ವಗಳು ಅಂತ. You can't see them because they are spirits. ಅವರು ಕೂಡ ಆತ್ಮಗಳಾಗಿರೋದ್ರಿಂದ ಅವರನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. We read in the Bible how some of those spirits would get inside certain people. ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ ಆ ಆತ್ಮಗಳು ಹೇಗೆ ಮನುಷ್ಯನ ಒಳಗಡೆ ಪ್ರವೇಶಿಸ್ತಾ ಇತ್ತು ಅಂತ. They would start screaming. ಜನರು ಕೂಗಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. Cut themselves. ಅವರ ದೇಹವನ್ನ ಕತ್ತರಿಸ್ಕೊಂತಾ ಇದ್ದು ನೋಡ್ತೀವಿ. When the demon is inside a person, they don't have any control over themselves. ಒಂದು ದೆವ್ವ ಒಬ್ಬ ಮನುಷ್ಯನ ಒಳಗಡೆ ಇದ್ರೆ ಆ ಮನುಷ್ಯನಿಗೆ ನಿಯಂತ್ರಣ ತನ್ನ ಮೇಲೆ ಇರೋದಿಲ್ಲ. And when such people came to Jesus, Jesus would cast out the demon. ಅಂತ ಮನುಷ್ಯರು ಯೇಸು ಸ್ವಾಮಿ ಬಳಿ ಬಂದಾಗ ಯೇಸು ಸ್ವಾಮಿ ಆ ದೆವ್ವವನ್ನ ಬಿಡಿಸ್ತಾ ಇದ್ರು. When the demon went out of that person, ಆ ವ್ಯಕ್ತಿಯಿಂದ ಆ ಒಂದು ದೆವ್ವ ಹೊರಟು ಹೋದ ನಂತರ and the person would become free. ಮನುಷ್ಯ ಬಿಡುಗಡೆ ಹೊಂದುತ್ತಾ ಇದ್ನು. That's happening even today. ಅದು ಇವತ್ತು ಕೂಡ ನಡೀತಾ ಇದೆ. I remember once there was a husband and wife. ಒಂದು ಗಂಡ ಹೆಂಡತಿ ಇದ್ದದನ್ನ ನಾನು ನೋಡಿದ ನೆನಪಿದೆ. And I did not know the wife had a demon. ನನಗೆ ಗೊತ್ತಿರಲಿಲ್ಲ ಹೆಂಡತಿಗೆ ಆ ಒಂದು ದೆವ್ವವಿತ್ತು ಅಂತ. So somebody asked me to go to their home to pray for her. ನನಗೆ ಒಬ್ರು ಕೇಳ್ಕೊಂಡ್ರು ಅವ್ರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿ ಅಂತ. So then she was sitting. She wasn't doing anything very violent. ಆಕೆ ಏನು ಅಂತ ವಿಚಿತ್ರವಾದ ವರ್ತನೆ ಇರಲಿಲ್ಲ, ಸುಮ್ಮನೆ ಕುಳಿತುಕೊಂಡಿದ್ಲು. But people said she's not normal. ಜನ ಹೇಳಿದ್ರು ಆಕೆ ಸಾಧಾರಣವಾಗಿಲ್ಲ ಅಂತ. So I spoke to her. ಆಕೆ ಹತ್ರ ನಾನು ಮಾತಾಡಿದೆ. I said, ask Jesus to come into your heart. ನಾನು ಹೇಳಿದೆ, ಯೇಸು ಸ್ವಾಮಿಗೆ ನಿನ್ನ ಹೃದಯದಲ್ಲಿ ಬರಲಿಕ್ಕೆ ಹೇಳು ಅಂತ. Somebody else spoke from inside her mouth. ಆಕೆ ಬಾಯಿಯಿಂದ ಬೇರೆ ಯಾರೋ ಮಾತಾಡಿದಾಗ ಆಯ್ತು. It was her mouth, but somebody else was speaking. ಆಕೆ ಬಾಯಿನೇ, ಆದ್ರೆ ಬೇರೆಯವರು ಮಾತಾಡ್ತಾ ಇದ್ರು. And that person told me,
ಆತ through her mouth, ಆ ವ್ಯಕ್ತಿ ಆಕೆಯ ಬಾಯಿಯಿಂದ ನನಗೆ ಹೇಳಿದ್ದೇನೆಂದ್ರೆ, don't tell me to accept Jesus, tell her. ನನಗೆ ಯೇಸು ಸ್ವಾಮಿನ ಸ್ವೀಕರಿಸು ಅಂತ ಹೇಳ್ಬೇಡ, ಆಕೆಗೆ ಹೇಳು ಅಂತ ಹೇಳಿ. This is one person speaking out of her mouth. ಆಕೆ ತನ್ನ ಸ್ವಂತ ಬಾಯಿಯಿಂದ ಮಾತಾಡ್ತಾ ಇರೋಂಥ ಮಾತದು. Then I knew there's a demon living inside her. ನನಗೆ ಗೊತ್ತಾಯ್ತು, ಇಲ್ಲಿ ದೆವ್ವ ಒಂದು ವಾಸವಾಗಿದೆ ಅಂತ. The demon is telling me, don't tell me to accept Jesus, tell her. ಆ ಒಂದು ದೆವ್ವ ಏನು ಹೇಳ್ತಾ ಇತ್ತು ಅಂದ್ರೆ, ನನಗೆ ಹೇಳ್ಬೇಡ ಯೇಸು ಸ್ವಾಮಿನ ಸ್ವೀಕರಿಸಲಿಕ್ಕೆ, ಆಕೆಗೆ ಹೇಳು ಅಂತ. Now if you don't believe in demons, you won't believe such a thing happened. ನೀವು ದೆವ್ವಗಳಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಈ ತರ ನಡೆಯುತ್ತೆ ಅಂತ ಕೂಡ ನಂಬೋದಿಲ್ಲ ನೀವು. But I read the Bible, so I know those things are true. ದೇವರ ವಾಕ್ಯ ಓದಿದ್ರಿಂದ ನನಗೆ ಗೊತ್ತಿತ್ತು ಇದು ನಿಜ ಅಂತ. So I told the demon, ನಾನು ಆ ದೆವ್ವಕ್ಕೆ ಹೇಳಿದೆ, Jesus defeated you on the cross. ಯೇಸು ಸ್ವಾಮಿ ಶಿಲುಬೆ ಮೇಲೆ ನಿನ್ನನ್ನು ಸೋಲಿಸಿದ್ದಾನೆ. Get out of her right now in Jesus' name. ಯೇಸು ಹೆಸರಿನಲ್ಲಿ ಆಕೆಯಿಂದ ನೀನು ಹೊರಟು ಹೋಗು ಅಂತ ಹೇಳಿದೆ. I said it only once. ನಾನು ಒಂದೇ ಸಲ ಹೇಳಿದೆ, The demon left. ಆ ದೆವ್ವ ಹೊರಟು ಹೋಯಿತು. Then she was free. ಆಕೆ ಬಿಡುಗಡೆ ಹೊಂದಿದ್ಲು. Then I told her, ನಂತರ ಆಕೆಗೆ ಹೇಳಿದೆ, ask Jesus to come into your heart now. ಇವಾಗ ಯೇಸು ಸ್ವಾಮಿಗೆ ನಿನ್ನ ಹೃದಯದಲ್ಲಿ ಬರ್ಲಿಕ್ಕೆ ಹೇಳು. Then she could say, ಆವಾಗ ಆಕೆಗೆ ಹೇಳಲಿಕ್ಕೆ Lord ಸಾಧ್ಯವಾಯಿತು, Jesus, come into my heart. ಕರ್ತ ಯೇಸುವೆ ನನ್ನ ಹೃದಯದಲ್ಲಿ ಬಾ. So demons are very real. ಆದ್ರಿಂದ ದೆವ್ವಗಳು ಬಹಳ ನಿಜವಾದದ್ದು. But they are all afraid of the name of Jesus. ಆದರೆ ಆ ಎಲ್ಲ ದೆವ್ವಗಳು ಯೇಸು ಸ್ವಾಮಿಯ ಹೆಸರಿಗೆ ಭಯಪಡುತ್ತೆ. I remember another time. ನನಗೆ ನೆನಪಿದೆ, ಇನ್ನೊಂದು ಸಲ In another country, ಇನ್ನೊಂದು ದೇಶದಲ್ಲಿ I asked this person to ask Jesus to come into your heart. ಆ ವ್ಯಕ್ತಿಗೆ ಹೇಳಿದೆ, ಯೇಸು ಸ್ವಾಮಿಗೆ ಹೃದಯಕ್ಕೆ ಬರ್ಲಿಕ್ಕೆ ಹೇಳು ಅಂತ. It was at the end of one big meeting like this. I was just talking to that person alone. ಒಂದು ದೊಡ್ಡ ಕೂಟದ ಕಡೆಯಲ್ಲಿ ಆ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದೆ. And that person said, I can't speak the name Jesus. ಆ ವ್ಯಕ್ತಿ ಹೇಳಿದ್ದು, ಆ ಯೇಸು ಅನ್ನೋ ಪದನ ನನಗೆ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ. She didn't say Jesus, she said I can't speak that name. ಆ ಹೆಸರನ್ನ ನನಗೆ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. I said, say Jesus. ನಾನು ಹೇಳಿದೆ, ಯೇಸು ಅಂತ ಹೇಳು. She'll move her mouth, she can't speak that name. ಬಾಯಿಯನ್ನ ಆಡಿಸಿದ್ಲು, ಆದ್ರೆ ಆ ಹೆಸರು ಬರಲಿಲ್ಲ. I was really surprised. I said, anybody can say the name Jesus. ನನಗೆ ಬಹಳ ಆಶ್ಚರ್ಯ ಆಯ್ತು, ಯಾರಾದ್ರೂ ಈ ಯೇಸು ಹೆಸರನ್ನ ಹೇಳಬಹುದು, Why can't this person say the name of Jesus? ಯಾಕೆ ಈ ವ್ಯಕ್ತಿಗೆ ಆ ಯೇಸು ಅನ್ನೋ ಹೆಸರು ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? Then I realized there was a demon there. ನನಗೆ ಗೊತ್ತಾಯ್ತು ಅಲ್ಲಿ ಒಂದು ದೆವ್ವವಿದೆ ಅಂತ. So I told the demon, ಆ ದೆವ್ವಕ್ಕೆ ಹೇಳಿದೆ, in Jesus' name, get out of this person now. ಯೇಸುವಿನ ಹೆಸರಲ್ಲಿ ಈ ವ್ಯಕ್ತಿಯಿಂದ ನೀನು ಹೊರಗೆ ಹೋಗು ಅಂತ ಹೇಳಿದೆ ದೆವ್ವಕ್ಕೆ. The demon left. ಆ ದೆವ್ವ ಹೊರಟು ಹೋಯ್ತು. Then I told the person, ಆ ವ್ಯಕ್ತಿಗೆ ನಂತರ ಹೇಳಿದೆ, say, Lord Jesus, come into my heart. ಹೇಳು, ಕರ್ತ ಯೇಸುವೆ ನನ್ನ ಹೃದಯಕ್ಕೆ ಬಾ ಅಂತ. You could say that. ಆಕೆ ಹೇಳಿದ್ಲು. And immediately she became a different person. ತಕ್ಷಣವೇ ಆಕೆ ವ್ಯತ್ಯಾಸದ ವ್ಯಕ್ತಿ ಆಗ್ಬಿಟ್ಲು. All the gloom in her face went away. ಆ ಎಲ್ಲ ಒಂದು ಬೇಸರದ ಮುಖ ಹೋಗ್ಬಿಡ್ತು. You know, the devil is very real. ದೆವ್ವ ನಿಜವಾದದ್ದು, ನಿಮಗೆ ಗೊತ್ತಾ? And he comes only to make people miserable. ಮನುಷ್ಯರನ್ನ ಬೇಸರ ವ್ಯಕ್ತಿಯಾಗಿ ಮಾಡಲಿಕ್ಕೆ ಆತನು ಬರ್ತಾನೆ. I want you to know that Satan and all those demons were defeated when Jesus died on the cross. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸೈತಾನನು ಆತನ ಎಲ್ಲ ಸೇವಕರು ಯೇಸು ಶಿಲುಬೆ ಮೇಲೆ ಸೋಲಿಸಿದ್ದಾರೆ. He can have no power over you. ನಿಮ್ಮ ಮೇಲೆ ಯಾವುದೇ ಒಂದು ಅಧಿಕಾರವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. If you believe, ನೀವು ನಂಬಿದ್ರೆ. If you don't believe, he will have power over you. ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ನಿಮ್ಮ ಮೇಲೆ ಅಧಿಕಾರವಿರುತ್ತೆ. Because he tries to frighten you. ಯಾಕೆಂದ್ರೆ ಆತನು ನಿಮ್ಮನ್ನ ಭಯಪಡಿಸಲಿಕ್ಕೆ ಇಷ್ಟಪಡ್ತಾನೆ. But he can't frighten you if you know that he was defeated on the cross. ನಿಮಗೆ ಆತನು ಶಿಲುಬೆ ಮೇಲೆ ಸೋತಿದ್ದಾನೆ ಅನ್ನೋ ನಂಬಿಕೆ ಇದ್ರೆ ಆತನು ನಿಮ್ಮನ್ನು ಭಯಪಡಿಸಲಿಕ್ಕೆ ಸಾಧ್ಯವಿಲ್ಲ. In the Bible, Satan is called the prince of darkness. ಸತ್ಯವೇದದಲ್ಲಿ ಸೈತಾನನ್ನ ಅವನು ಆ ಕತ್ತಲೆಯ ರಾಜ ಅಂತ ಕರೆಯಲ್ಪಟ್ಟಿದೆ. There's an area of light, spiritual light, where Jesus is the Lord. ಒಂದು ಕ್ಷೇತ್ರವಿದೆ ಎಲ್ಲಿ ಆತ್ಮಿಕ ಬೆಳಕಿದೆಯೋ ಅಲ್ಲಿ ಯೇಸು ಸ್ವಾಮಿ ರಾಜನಾಗಿದ್ದಾನೆ. Outside that is darkness, where Satan is the king. ಆದ್ರಿಂದ ಹೊರಗಡೆ ಅಲ್ಲಿ ಕತ್ತಲೆ ಇದೆ, ಅಲ್ಲಿ ಸೈತಾನನ ರಾಜನಾಗಿದ್ದಾನೆ. If you go into the
area of darkness, you cannot ask the Lord to protect you there. ನೀವು ಒಂದು ಆ ಕತ್ತಲೆಯ ರಾಜ್ಯಕ್ಕೆ ಹೋಗ್ಬಿಟ್ಟು ಯೇಸು ಸ್ವಾಮಿ ನನ್ನನ್ನು ಕಾಪಾಡು ಅಂತ ಹೇಳಲಿಕ್ಕೆ ಆಗೋದಿಲ್ಲ. See, when you live in India, the government of India can protect you. ನೀವು ಈ ಭಾರತ ದೇಶದಲ್ಲಿ ನೆಲೆಸಿದ್ರೆ ಭಾರತ ಸರ್ಕಾರ ನಿಮ್ಮನ್ನ ಕಾಪಾಡುತ್ತೆ. But supposing you leave this country and go to another country, ನೀವು ಈ ಭಾರತ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋದ್ರೆ, and there in some other country you ask the government of India to protect you, how can they protect you? ನೀವು ಅಲ್ಲಿ ಹೋಗ್ಬಿಟ್ಟು ಭಾರತ ದೇಶದ ಸರ್ಕಾರಕ್ಕೆ ನೀವು ಕಾಪಾಡಿ ಅಂತ ಹೇಳಿದ್ರೆ ಅವ್ರು ಹೇಗೆ ಕಾಪಾಡ್ತಾರೆ? Government of India can protect you when you are in India. ಭಾರತ ಸರ್ಕಾರ ನೀವು ಭಾರತದ ಒಳಗಡೆ ಇದ್ರೆ ಮಾತ್ರ ಅವರು ನಿಮ್ಮನ್ನು ಕಾಪಾಡ್ಲಿಕ್ಕೆ ಸಾಧ್ಯ. So it is the same with light and darkness. ಹಾಗೆ ಕತ್ತಲೆ ಮತ್ತು ಬೆಳಕಿನ ವಿಷಯದಲ್ಲಿ ಕೂಡ, if you are in the light, God can protect you. ನೀವು ಬೆಳಕಿನಲ್ಲಿ ಇದ್ರೆ ದೇವರು ನಿಮ್ಮನ್ನ ರಕ್ಷಿಸ್ತಾರೆ. But if you go into darkness, you can't ask the Lord to protect you. ನೀವು ಆ ಕತ್ತಲೆಯ ಕ್ಷೇತ್ರಕ್ಕೆ ಹೋದ್ರೆ ದೇವರು ನಿಮ್ಮನ್ನ ಕಾಪಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. That is how we ourselves can give power to the devil in our lives. ಹಾಗೆ ನಾವು ಆ ಸೈತಾನಿಗೆ ನಮ್ಮ ಮೇಲೆ ಅಧಿಕಾರವನ್ನ ಕೊಟ್ಬಿಡ್ತೀವಿ. That is why the Bible says we must always walk in the light. ಅದರಿಂದ ದೇವರ ವಾಕ್ಯ ಹೇಳುತ್ತೆ ನಾವು ಯಾವಾಗಲೂ ಬೆಳಕಿನಲ್ಲಿ ನಡಿಬೇಕು ಅಂತ. And the first step of walking in the light is to be honest. ಬೆಳಕಿನಲ್ಲಿ ನಡೆಯೋದಕ್ಕೆ ಮೊದಲ ಹೆಜ್ಜೆ ಯಾವುದು ಅಂದ್ರೆ ಪ್ರಾಮಾಣಿಕವಾಗಿರೋದು. Don't tell lies. ನೀವು ಸುಳ್ಳು ಹೇಳಬಾರ್ದು. Don't pretend that you are something which you really are not. ನೀವು ಅಲ್ಲದೆ ಇರೋರಾಗಿ ನೀವು ನಾಟಕ ಮಾಡಬಾರ್ದು. If you pretend that you're very holy when you're not really holy, ನೀವು ಪವಿತ್ರರಾಗಿಲ್ದೇನೆ ನೀವು ಪವಿತ್ರ ತರ ನಾಟಕ ಮಾಡಿದ್ರೆ that is darkness. ಅದು ಕತ್ತಲೆ. The Satan will have power over you. ಅವಾಗ ಸೈತಾನಿಗೆ ನಿಮ್ಮ ಮೇಲೆ ಅಧಿಕಾರವಿರುತ್ತೆ. And when Satan has power over you, you can get sickness, you can have problems in your home, you can have a lot of difficulties. ಸೈತಾನಿಗೆ ನಿಮ್ಮ ಮೇಲೆ ಅಧಿಕಾರವಿದ್ರೆ ನಿಮಗೆ ಅನಾರೋಗ್ಯ ಬರಬಹುದು, ಬಹಳಷ್ಟು ಕಷ್ಟಗಳು ಬರಬಹುದು, ಸಮಸ್ಯೆಗಳು ಬರಬಹುದು. I don't want Satan to have any power in my life. ನನ್ನ ಜೀವಿತದಲ್ಲಿ ಸೈತಾನ ಯಾವ ಅಧಿಕಾರ ಇರೋದಕ್ಕೆ ನಾನು ಬಯಸೋದಿಲ್ಲ. See what Jesus said in John chapter 14. ಯೋಹನ 14ರಲ್ಲಿ ಯೇಸು ಸ್ವಾಮಿ ಏನು ಹೇಳಿದ್ರು ನೋಡೋಣ. John 14 ಯೋಹನ and verse 30. 30ನೇ ವಚನ. Here Jesus said in the last part, the ruler of this world is coming and he has nothing in me. ಇಹಲೋಕದ ಅಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದು ನನ್ನಲ್ಲಿಲ್ಲ. Who is the ruler of this world? ಈ ಇಹಲೋಕದ ಅಧಿಪತಿ ಯಾರು? That is Satan. ಸೈತಾನ. And Jesus said, the ruler of this world is coming towards me, but he does not find anything in me. ಆ ಒಂದು ಇಹಲೋಕದ ಅಧಿಪತಿ ನನ್ನ ಬಳಿ ಬರ್ತಾನೆ, ಆದರೆ ನನ್ನ ಬಳಿ ಅವನದು ಯಾವುದು ಇಲ್ಲ. We can ask this question, how did the Satan dare to come to Jesus? ನಾವು ಕೇಳಬಹುದು, ಸೈತಾನು ಎಷ್ಟು ಧೈರ್ಯ ಮಾಡ್ದ ಅವನು ಯೇಸು ಸ್ವಾಮಿ ಹತ್ರ ಬರ್ಲಿಕ್ಕೆ ಅಂತ. He can't come anywhere near God. ದೇವರ ಬಳಿ ಆತನಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. But when Jesus came to earth, ಯೇಸು ಸ್ವಾಮಿ ಈ ಭೂಮಿಗೆ ಬಂದಾಗ he gave up all the powers he had as God. ಆತನಿಗೆ ಆ ದೇವರ ಒಂದು ಅಧಿಕಾರ ಬಲಗಳಿತ್ತಲ್ಲ ಅದನ್ನೆಲ್ಲ ಬಿಟ್ಟುಕೊಟ್ಟು, he came like us, like a weak man. ನಮ್ಮ ಹಾಗೆ ಬಲಹೀನ ಮನುಷ್ಯನಾಗಿ ಬಂದರು. It was like a king coming and living on this earth like an ordinary person. ಒಬ್ಬ ದೊಡ್ಡ ರಾಜ ಒಂದು ಚಿಕ್ಕ ಊರಿನಲ್ಲಿ ಒಬ್ಬ ಸಾಧಾರಣ ಮನುಷ್ಯನಾಗಿ ಜೀವಿಸುತ್ತಾರೆ. That's how Jesus came. ಹಾಗೆ ಯೇಸು ಸ್ವಾಮಿ ಬಂದ. And so Satan could come to him as a man. ಆವಾಗ ಒಬ್ಬ ಮನುಷ್ಯನಾಗಿದ್ದರಿಂದ ಸೈತಾನನ್ನು ಯೇಸುವಿನ ಬಳಿಗೆ ಬಂದ. Because Jesus lived in such purity, Satan could not have anything in him. ಆ ಯೇಸು ಸ್ವಾಮಿ ಅಂತ ಪವಿತ್ರ ಜೀವಿತವನ್ನ ಜೀವಿಸಿದ್ರಿಂದ ಸೈತಾನನ ಏನು ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ ಯೇಸು ಸ್ವಾಮಿಗೆ. That's why he had such authority. ಅದರಿಂದ ಯೇಸು ಸ್ವಾಮಿಗೆ ಅಷ್ಟು ಅಧಿಕಾರವಿತ್ತು. Anytime he spoke to Satan, Satan had to obey. ಯಾವ ಸಮಯದಲ್ಲಾದ್ರೂ ಯೇಸು ಸ್ವಾಮಿ ಸೈತಾನಿಗೆ ಮಾತಾಡಿದ್ರೆ ಅವನು ಒಳಪಡಬೇಕಾಗಿ ಬಂದ. If he said, "Get away, Satan," ಸೈತಾನನೇ ತೊಲಗಿ ಹೋಗು, Satan would go immediately. ಸೈತಾನ ತಕ್ಷಣ ಹೋಗ್ಬಿಡ್ತಿದ್ದ. Once there were 6,000 demons living inside one man. ಒಂದು ಮನುಷ್ಯನ ಒಳಗಡೆ 6,000 ದೆವ್ವಗಳಿದ್ವು. And Jesus said to all of them, "Get out of him." ಯೇಸು ಸ್ವಾಮಿ ಹೇಳಿದ್ರು ಆತನಿಂದ ಹೊರಟು ಹೋಗು ಅಂತ. All of them left. ಎಲ್ಲ ಹೋಗ್ಬಿಟ್ಟು. How did Jesus have such authority?
ಹೇಗೆ ಯೇಸು ಸ್ವಾಮಿಗೆ ಅಷ್ಟು ಅಧಿಕಾರವಿತ್ತು? Can you and I have such authority? ನನಗೂ ನಿಮಗೂ ಅಂತ ಅಧಿಕಾರ ಇರ್ಲಿಕ್ಕೆ ಸಾಧ್ಯವನಾ? Why was the devil so afraid of Jesus Christ? ಯಾಕೆ ದೆವ್ವವು ಯೇಸುವಿನ ನೋಡಿ ಭಯ ಪಡ್ತಾ ಇತ್ತು? Here is the answer. ಇಲ್ಲಿ ಉತ್ತರವಿದೆ. You read in Matthew chapter 8. ಮತ್ತಾಯ 8ರಲ್ಲಿ ನಾವು ನೋಡ್ತೇವೆ. Here we read of one military man, a Roman military man in verse 5, who came to Jesus with a request. ಇಲ್ಲಿ ಒಂದು ವಿಷಯಕ್ಕಾಗಿ ಒಬ್ಬ ರೋಮ ಶತಾಧಿಪತಿಯು ಯೇಸುವಿನ ಬಳಿಗೆ ಬರೋದನ್ನು ನಾವು ನೋಡ್ತೇವೆ. He was an army officer. ಅವನು ಒಬ್ಬ ದಳಪತಿ ಆಗಿದ್ದನು, ಸೈನ್ಯಾಧಿಪತಿ ಆಗಿದ್ದನು. And he came to ask for his servant, to Jesus to help his servant. ಯೇಸು ಸ್ವಾಮಿ ಹತ್ರ ಬಂದು ಆತನ ಆಳಿಗಾಗಿ ಒಂದು ಸಹಾಯವನ್ನು ಕೇಳಲು ಬಂದನು. You know what he told Jesus? ಅವನು ಯೇಸು ಸ್ವಾಮಿಗೆ ಏನು ಹೇಳ್ದ ಗೊತ್ತಾ? See, he looked at Jesus. ಅವನು ಯೇಸು ಸ್ವಾಮಿಯನ್ನು ನೋಡಿದನು. And he saw there's something similar about Jesus and me, he thought. ಅದರಲ್ಲಿ ಅವನು ಯೇಸು ಸ್ವಾಮಿಗೂ ನನಗೂ ಒಂದು ಸಾಮಾನ್ಯವಾದ ಒಂದು ವಿಷಯವಿದೆ. You know, usually military people can recognize other military people. ಒಬ್ಬ ಸೈನಿಕನಾದವನು, ಸೈನ್ಯದಲ್ಲಿರುವಂತವನು ಇನ್ನೊಬ್ಬ ಸೈನ್ಯದಲ್ಲಿ ಇದ್ದಂತನ್ನ ಅರ್ಥ ಮಾಡ್ಕೊಳ್ತಾರೆ. He looked at Jesus. ಯೇಸು ಸ್ವಾಮಿನ ನೋಡಿದನು. And he said in verse 9, 9ನೇ ವಚನದಲ್ಲಿ ಹೀಗೆ ಹೇಳ್ತಾನೆ. He doesn't say I am a man under authority. He says I also am a man under authority. ಅಲ್ಲಿ ನಾನು ಕೈ ಕೆಳಗಿರುವನು ಅಂತ ಹೇಳಿಲ್ಲ, ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವನು ಅಂತ ಹೇಳಿದನು. He's saying I can see that you are also a man under authority. I am also a man under authority. ನಾನು ನೋಡ್ತೀನಿ ನಿರ್ದಿಷ್ಟವಾಗಿ ನೀನು ಒಬ್ಬ ಕೈ ಕೆಳಗಡೆ ಇರುವಂತ ಒಬ್ಬ ಸೇವಕನು ಅಂತ. He recognized Jesus as a person who was living under some authority. ಯಾವುದೋ ಒಂದು ಅಧಿಕಾರದ ಕೆಳಗಡೆ ಇರುವಂತ ವ್ಯಕ್ತಿಯಾಗಿ ಶತಾಧಿಪತಿ ಗುರುತಿಸ್ತಾನೆ ಯೇಸುವಿನ ಬಗ್ಗೆ. He himself was under the Roman authority. He didn't know which authority Jesus was under. ಆ ರೋಮ ಅಧಿಕಾರದ ಕೆಳಗಡೆ ಇದ್ದವನಾಗಿದ್ದನು, ಆದ್ರೆ ಅವನಿಗೆ ಗೊತ್ತಿರಲಿಲ್ಲ ಯೇಸು ಸ್ವಾಮಿ ಯಾವ ಅಧಿಕಾರದ ಕೆಳಗಡೆ ಇದ್ದವನು ಅಂತ. But he said, because I am under authority, ನಾನು ಒಂದು ಅಧಿಕಾರದ ಕೆಳಗಡೆ I ಇರೋನಾಗಿದ್ದೀನಿ, have soldiers under me. ನನ್ನ ಕೆಳಗಡೆ ಸೈನಿಕರಿದ್ದಾರೆ. I say to a soldier, go, and he goes. ಅವ್ರ ಸಿಪಾಯಿಗೆ ನಾನು ಹೇಳ್ತೀನಿ ಹೋಗು ಅಂತ ಅವ್ರು ಹೋಗ್ತಾರೆ. I say to another, come, and he comes. ಬಾ ಅಂತ ಹೇಳಿದ್ರೆ ಬರ್ತಾನೆ. I say to another, do this, and he does it. ಇನ್ನೊಬ್ಬನಿಗೆ ನಾನು ಇದು ಮಾಡು ಅಂತ ಹೇಳ್ತೀನಿ, ಅವನು ಮಾಡ್ತಾನೆ. In the military it's like that. ಆ ಒಂದು ಸೈನ್ಯದಲ್ಲಿ ಹೀಗಿರುತ್ತೆ. You've probably seen in the parades. ನೀವು ಪೆರೇಡ್ನಲ್ಲಿ ನೋಡಿರಬಹುದು. And they say left turn, they left turn. ಎಡಕ್ಕೆ ತಿರುಗಿ ಅಂದ್ರೆ ಎಡಕ್ಕೆ ತಿರುಗಿಬಿಡ್ತಾರೆ. Right turn, right turn. ಬಲಕ್ಕೆ ತಿರುಗು ಅಂದ್ರೆ ಬಲಕ್ಕೆ ತಿರುಗಿ. March, march. ಮುಂದೆ ಹೋಗು ಅಂದ್ರೆ ಹೋಗ್ತಾರೆ. So that's what he was saying. ಹಾಗೆ ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ. And he says, Jesus, I can see that you're also like that. ಯೇಸುವಿನ ಬಗ್ಗೆ ಹೇಳ್ತಾನೆ, ನೀನು ಹಾಗೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳ್ತಾನೆ. Why is it that he could tell people to go and they would go? ಯಾಕೆ ಅವನು ಮನುಷ್ಯರಿಗೆ ಹೋಗು ಅಂದ್ರೆ ಹೋಗ್ತಾ ಇದ್ರು? Because he says, I am under authority. ಆತನು ಹೇಳಿದನು, ನಾನು ಕೂಡ ಒಂದು ಅಧಿಕಾರಕ್ಕೆ ಕೆಳಗಡೆ ಇದ್ದೀನಿ. I have got one captain on top of me. ನನ್ನ ಮೇಲೆ ಒಬ್ಬ ಕ್ಯಾಪ್ಟನ್ ಇದ್ದಾನೆ. He tells me to come, I go immediately to him. ನನಗೆ ಆತ ಕರೆದ್ರೆ ನಾನು ತಕ್ಷಣ Or he tells me to do this, I do it. ನನಗೆ ಆತನು ಇದು ಮಾಡು ಅಂತ ಹೇಳಿದ್ರೆ ನಾನು ಮಾಡ್ತೀನಿ. And because I obey the authority above me, ನನ್ನ ಮೇಲಿನ ಆ ಒಂದು ಅಧಿಕಾರಕ್ಕೆ ನಾನು ಒಳಪಡೋದ್ರಿಂದ all the soldiers under me obey me. ನನ್ನ ಕೆಳಗಿನ ಸಿಪಾಯಿಗಳು ಕೂಡ ನಾನು ಹೇಳಿದ್ದನ್ನ ಕೇಳ್ತಾರೆ. Now if you go to some soldier and tell him to go, he's not going to listen to you. ನೀವು ಹೋಗಿ ಒಬ್ಬ ಸಿಪಾಯಿಗೆ ಹೋಗು ಅಂತ ಹೇಳಿದ್ರೆ ಅವನು ಹೋಗೋದಿಲ್ಲ. Why? ಯಾಕೆ? Because you're not under the military captain. ಯಾಕೆ ಅಂದ್ರೆ ನೀವು ಆ ಮಿಲಿಟರಿ ಕ್ಯಾಪ್ಟನ್ ಕೆಳಗಡೆ ಇರುವಂತವರಲ್ಲ. To have authority over somebody, you yourself must be under some authority. ನಮಗೆ ಅಧಿಕಾರವಿರಬೇಕು ಇನ್ನೊಬ್ಬರ ಮೇಲೆ ಅಂದ್ರೆ ನಾವು ಒಂದು ಅಧಿಕಾರದ ಕೆಳಗಡೆ ಇರಬೇಕಾಗುತ್ತೆ. So when Jesus told the devil to go, the devil would go. ಯೇಸು ಸ್ವಾಮಿ ಒಂದು ದೆವ್ವಕ್ಕೆ ನೀನು ಹೋಗು ಅಂತ ಹೇಳಿದ್ರೆ ಹೋಗ್ಬಿಡ್ತದೆ. Because Jesus himself was under the authority of God. ಯಾಕೆ ಅಂದ್ರೆ ಯೇಸು ಸ್ವಾಮಿ ಆ ದೇವರ ಅಧಿಕಾರದ ಕೆಳಗಡೆ ಇದ್ದಾತನು. It's a very simple principle. ಇದು ಒಂದು ಬಹಳ ಸರಳವಾದ ಸಿದ್ಧಾಂತವಾಗಿದೆ. But
people who are not under the authority of God, ಯಾರು ದೇವರ ಅಧಿಕಾರದ ಕೆಳಗಡೆ ಇಲ್ವೋ they tell the devil to go. ಅವರು ದೆವ್ವಕ್ಕೆ ಹೋಗು ಅಂದ್ರೆ The devil will laugh at them. ದೆವ್ವವು ಅವರನ್ನ ನೋಡಿ ನಗುತ್ತೆ. You see one example of that in Acts chapter 19. ಅಪೊಸ್ತಲರ ಕೃತ್ಯ 19ರಲ್ಲಿ ಒಂದು ಉದಾಹರಣೆಯನ್ನ ನಾವು ನೋಡ್ತೇವೆ. There were some people who were not under the authority of God. ಇಲ್ಲಿ ಕೆಲವರು ದೇವರ ಅಧಿಕಾರಕ್ಕೆ ಕೆಳಗಡೆ ಇರಲಿಲ್ಲ. There were some Jewish people in Acts 19 and verse 13. 13ನೇ ವಚನದಲ್ಲಿ ನೋಡ್ತೀವಿ ಅಪೊಸ್ತಲರ ಕೃತ್ಯ 19ರಲ್ಲಿ. They had seen the apostle Paul casting out demons in the name of Jesus. ಯೇಸುವಿನ ಹೆಸರಲ್ಲಿ ಅಪೊಸ್ತಲ ಪೌಲನು ದೆವ್ವವನ್ನು ಬಿಡಿಸಿದ್ದನ್ನ ನೋಡಿದ್ರು ಅವರು. They thought, hey, this is a good idea, let us also do that. ಇದು ಒಳ್ಳೆ ಯೋಚನೆ, ಹಾಗೆ ಕೂಡ ನಾವು ಪ್ರಯತ್ನ ಮಾಡೋಣ ಅಂತ. So they saw one man with a demon inside him. ಯಾರೋ ಒಬ್ಬ ದೆವ್ವ ಹಿಡಿದವನ ಬಳಿ ಹೋದ್ರು. So they went to him. ಆತನ ಬಳಿಗೆ ಹೋಗಿ Acts 19:13. ಅಪೊಸ್ತಲರ ಕೃತ್ಯ 19:13 and said, I adjure you by Jesus whom Paul is preaching. ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನ ಯೇಸುವನ್ನು ಪ್ರಯೋಗ ಮಾಡಿದ್ರು ಅಲ್ಲಿ. There were 7 of them, these priests, who tried to do that. 7 ಮಂದಿ ಹಾಗೆ ಮಾಡ್ತಾ ಇದ್ರು ಮಕ್ಕಳು. But the evil spirit said in verse 15, 15ನೇ ವಚನದಲ್ಲಿ ದೆವ್ವವು ಅವರಿಗೆ ಹೀಗೆ ಹೇಳಿತು, I recognize Jesus and I know Paul. ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆ. But who are you? ನೀವ್ಯಾದ್ರೆ ಯಾರು? Jesus, if he tells us to do something, we have to obey. ಯೇಸು ಹೇಳಿದ್ರೆ ನಾವು ಅದಕ್ಕೆ ಅಧೀನರಾಗಬೇಕು. Paul is also under that authority. If he tells us, we have to obey. ಪೌಲನು ಕೂಡ ಅಧಿಕಾರದ ಕೆಳಗಡೆ ಇದ್ದಂತನೂ ಅವನು ಹೇಳಿದ್ರು ನಾವು ಕೇಳ್ತೀವಿ. You are not under any authority. ನೀವು ಯಾವ ಅಧಿಕಾರದ ಕೆಳಗಡೆ ಇಲ್ಲದೆ ಇರೋರು. You can't. We're not going to listen to you. ನಾವು ನಿಮ್ಮ ಮಾತನ್ನ ಕೇಳಲಿಕ್ಕೆ ಇಷ್ಟ ಇಲ್ಲ. And it says they jumped on these 7 people and tore their clothes. And they had to run out naked from there. 7 ಮಂದಿಯ ಮೇಲೆ ಈ ದೆವ್ವಗಳು ಬಿದ್ದು ಅವರ ಬಟ್ಟೆಗಳನ್ನು ಹರಿದು ಅವರನ್ನು ಓಡಿಸ್ಬಿಡ್ತು, ಅವರು ಬೆತ್ತಲೆಯಾಗಿ ಓಡೋದ್ರು. What is the problem? ಇಲ್ಲಿ ತೊಂದರೆ ಏನಾಗಿತ್ತು? They were not under authority. ಅವರು ಅಧಿಕಾರದ ಕೆಳಗಡೆ ಇರಲಿಲ್ಲ. To have authority over the devil, you must be under authority first. ದೆವ್ವದ ಮೇಲೆ ಅಧಿಕಾರ ಇರಬೇಕು ಅಂದ್ರೆ ನಾವು ದೇವರ ಅಧಿಕಾರದ ಕೆಳಗಡೆ ಇರಬೇಕು. In other words, your life must be clean. ಬೇರೆ ತರದಲ್ಲಿ ಹೇಳಬೇಕು ಅಂದ್ರೆ ನಿಮ್ಮ ಜೀವಿತ ಶುದ್ಧವಾಗಿರಬೇಕು. If you have not confessed all your sins to God, ನೀವು ನಿಮ್ಮ ಪಾಪಗಳನ್ನು ದೇವರಿಗೆ ಅರಿಕೆ ಮಾಡಿಲ್ಲ ಅಂದ್ರೆ, if you have not asked God to forgive you all your sins, ಈ ದೇವರಲ್ಲಿ ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಲಿಕ್ಕೆ ಕೇಳಿಕೊಂಡಿಲ್ಲ ಅಂದ್ರೆ, if you have hurt other people and you have not asked forgiveness from them, ಬೇರೆಯವ್ರನ್ನ ನೋಯಿಸಿದ್ರೆ ಅವರಿಂದ ಕ್ಷಮೆ ನೀವು ಕೇಳಿಲ್ಲ ಅಂತ ಅಂದ್ರೆ, then there is some sin in your heart. ನಿಮ್ಮ ಹೃದಯದಲ್ಲಿ ಒಂದು ಪಾಪವಿದೆ. If you hurt your wife, ನಿಮ್ಮ ಹೆಂಡತಿಗೆ ನೋಯಿಸಿದ್ರೆ and you did not ask forgiveness, ನೀವು ಕ್ಷಮೆಯನ್ನು ಕೇಳಿಲ್ಲ ಅಂದ್ರೆ, there's sin in your life. ನಿಮ್ಮ ಜೀವಿತದ ಹೃದಯದಲ್ಲಿ ಪಾಪವಿದೆ. If you're committing some secret sin in your life, ನಿಮ್ಮ ಜೀವಿತದಲ್ಲಿ ರಹಸ್ಯವಾಗಿ ಕೆಲವು ಪಾಪಗಳನ್ನು ಮಾಡ್ತಾ ಇದ್ದೀರಾ, if you're cheating or stealing, ಯಾವುದೋ ವಂಚನೆ ಮಾಡ್ತಾ ಇದ್ದೀರಾ, ಇಲ್ಲ ಕಳ್ಳತನ ಮಾಡ್ತಾ ಇದ್ದೀರಾ, your heart is not clean, ನಿಮ್ಮ ಹೃದಯ ಶುದ್ಧವಾಗಿಲ್ಲ, and you try to go against the devil, ದೆವ್ವದ ವಿರುದ್ಧವಾಗಿ ಹೋಗ್ಲಿಕ್ಕೆ ಹೋಗ್ತೀರಾ, the devil will say, Jesus I know, but who are you? ಯೇಸು ನನಗೆ ಗೊತ್ತಿದೆ, ನೀನು ಯಾರು ಅಂತ ನಮ್ಮನ್ನು ಕೇಳ್ತಾರೆ ನಿಮ್ಮನ್ನ. This is the trouble with so many Christians in our country. ಈ ನಮ್ಮ ದೇಶದಲ್ಲಿರುವಂತ ಬಹಳಷ್ಟು ಕ್ರೈಸ್ತರ ಸಮಸ್ಯೆ ಇದೇ ಆಗಿದೆ. They have no authority over Satan. ಅವರಿಗೆ ಸೈತಾನನ ಮೇಲೆ ಅಧಿಕಾರವಿಲ್ಲ. Because there's so much secret sin in their life. ಅವರ ಒಳ ಜೀವಿತದಲ್ಲಿ, ರಹಸ್ಯ ಜೀವಿತದಲ್ಲಿ ಬಹಳಷ್ಟು ಪಾಪವಿದೆ. Do you know that secret sin is like cancer? ಆ ಒಂದು ರಹಸ್ಯ ಪಾಪ ಅನ್ನೋದು ಒಂದು ಕ್ಯಾನ್ಸರ್ ಹಾಗೆ ಅಂತ ಗೊತ್ತಾ ನಿಮಗೆ? I heard of one man, ನಾನು ಒಬ್ಬ here in Karnataka only, ಕರ್ನಾಟಕದಲ್ಲೇ ಒಬ್ಬ ಮನುಷ್ಯನ ಬಗ್ಗೆ ಕೇಳಿದೆ ನಾನು. He was working in a bank. ಆತನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದನು. He got some patches on his hand. ಆತನ ಕೈ ಮೇಲೆ ಕೆಲವು ಮಚ್ಚೆಗಳು ಬಂದವು. And he couldn't feel anything there. ಆತನಿಗೆ ಅದರಲ್ಲಿ ಸೂಕ್ಷ್ಮತೆ ಇರಲಿಲ್ಲ, ಅವನಿಗೆ ಗೊತ್ತಾಗ್ಲಿಲ್ಲ. And he was afraid this must be leprosy. ಅವನಿಗೆ ಭಯವಾಯಿತು, ಇದು ಕುಷ್ಠರೋಗ ಇರಬಹುದು ಅಂತ. But how can he tell people in the bank that I've got leprosy? They will dismiss him immediately. ಅವನಿಗೆ ಕುಷ್ಠರೋಗ ಇದೆ ಅಂತ ಹೇಗೆ ಹೇಳೋದು? ಬ್ಯಾಂಕ್ನಲ್ಲಿ ಅವನ್ನ ಕೆಲಸದಿಂದ ತೆಗೆದು ಬಿಡ್ತಾರೆ. So he started wearing long sleeve shirts. ಅವನು ಉದ್ದನೆಯ ಕೈ ತೋಳಿರುವಂತ ಶರ್ಟ್ ಹಾಕ್ಲಿಕ್ಕೆ ಪ್ರಾರಂಭಿಸಿದ. So nobody could see those spots. ಅದನ್ನ ಯಾರು ನೋಡಬಾರದು ಅಂತ. But covering up the leprosy is not going to heal it. ಅದನ್ನ ಮುಚ್ಚೋದ್ರಿಂದ ಆ ಕುಷ್ಠರೋಗ ಹೋಗೋದಿಲ್ಲ, ಗುಣಪಡೋದಿಲ್ಲ. It spread.
ಅದು ಹರಡ್ಲಿಕ್ಕೆ ಪ್ರಾರಂಭವಾಯಿತು. If he had gone immediately to the doctor, he could have got it treated and been healed. ಅವನು ತಕ್ಷಣವೇ ಡಾಕ್ಟರ್ ಹತ್ರ ಹೋಗಿದ್ರೆ ಡಾಕ್ಟರ್ ಏನಾದ್ರು There is ಚಿಕಿತ್ಸೆ ಮಾಡ್ತಾ ಇದ್ರು. 100% cure for leprosy. ಕುಷ್ಠರೋಗಕ್ಕೆ 100% ಗುಣಪಡಿಸುವಂತ ಔಷಧಗಳಿದೆ. But he didn't want to go and tell a doctor, I've got leprosy. ಅವನಿಗೆ ಡಾಕ್ಟರ್ ಹತ್ರ ಹೋಗಿ ಹೇಳೋದಕ್ಕೆ ನಾಚಿಕೆ ಆಯ್ತು. He ಕುಷ್ಠರೋಗ ಇದೆ tried ಅಂತ. to cover it. ಅವನು ಅದನ್ನು ಮುಚ್ಚಲಿಕ್ಕೆ ಪ್ರಾರಂಭಿಸಿದ. And it spread and spread and spread. Finally it came on his face. He could not hide it anymore. ಅವನಿಗೆ ಎಷ್ಟು ಹರಡ್ತು ಅಂದ್ರೆ ಹರಡಿ ಅದು ಮುಖದ ಮೇಲೆಲ್ಲ ಹರಡ್ತು. ಅವನು ಮುಚ್ಚಲಿಕ್ಕೆ ಸಾಧ್ಯವಾಗಿಲ್ಲ. ನಂತರ Then he had to lose his job. ನಂತರ ಅವನ ಕೆಲಸ ಹೋಯ್ತು. And they all got angry with him. Why you didn't tell us earlier? ಅವ್ರಿಗೆಲ್ಲ ಕೋಪ ಬಂತು. ನೀನು ಯಾಕೆ ಮೊದಲೇ You've ಹೇಳಿಲ್ಲ? been sitting here in the office and infecting everybody. ನೀನು ಈ ಆಫೀಸ್ ನಲ್ಲಿ ಕುಳಿತುಕೊಂಡು ಎಲ್ಲರಿಗೂ ಹರಡ್ತಾ ಇದ್ವಲ್ಲ ಇಷ್ಟು ದಿವಸ. What was his mistake? ಆತನ ತಪ್ಪು ಏನಾಗಿತ್ತು? He did not go immediately to the doctor to get it cured. ಅವನು ತಕ್ಷಣವೇ ಡಾಕ್ಟರ್ ಹತ್ರ ಹೋಗಿ ಗುಣ ಹೊಂದಲಿಕ್ಕೆ He ಪ್ರಯತ್ನ did ಮಾಡಲಿಲ್ಲ. not confess his sickness. ಆತನ ಆ ಒಂದು ಅನಾರೋಗ್ಯವನ್ನ ಅವನು ಅರಿಕೆ ಮಾಡಲಿಲ್ಲ. I want to say it's like that ಡಾಕ್ಟರ್ ಹತ್ರ. with secret sin in your life. It is like that. ನಿಮ್ಮಲ್ಲಿ ಆ ರಹಸ್ಯ ಪಾಪಗಳಿದ್ರೆ ಹಾಗೇನೆ ಆಗುತ್ತೆ. Do you have some secret bad habit in your life that nobody knows? ನಿಮಗೆ ಯಾವುದೋ ರಹಸ್ಯ ಕೆಟ್ಟ ಅಭ್ಯಾಸಗಳಿದೆಯಾ ಯಾರಿಗೂ ಗೊತ್ತಿಲ್ಲದಿರೋಂಥದ್ದು? Your friends don't know, your wife does not know, ನಿಮ್ಮ ಸ್ನೇಹಿತರಿಗೆ ಗೊತ್ತಿಲ್ಲ, ನಿಮ್ಮ ಹೆಂಡತಿಗೆ your ಗೊತ್ತಿಲ್ಲ, husband doesn't know. ನಿಮ್ಮ ಗಂಡನಿಗೆ ಗೊತ್ತಿಲ್ಲ. You cover it up. ನೀವು ಅದನ್ನ ಮುಚ್ಚಿಬಿಡ್ತೀರಾ. Just like this person put on long sleeves to cover up ಈ his ಮನುಷ್ಯ leprosy. ಉದ್ದ ತೋಳಿನ ಶರ್ಟ್ ಹಾಕಿದಾಗ. But covering it up will not heal it. ಅದನ್ನ ಮುಚ್ಚೋದ್ರಿಂದ ಗುಣ ಹೊಂದೋದಿಲ್ಲ. It will spread and spread and spread. ಅದು ಹರಡ್ತಾ ಹೋಯ್ತು. And finally it will destroy you. ಕಡೆಗೆ ಅದು ನಿಮ್ಮನ್ನೇ ಹಾಳು ಮಾಡಿಬಿಡುತ್ತೆ. For sin also there is 100% cure. ಇಲ್ಲಿ ಪಾಪಕ್ಕೆ ಕೂಡ 100% ಗುಣ I ಹೊಂದುವಂತ. always say the best thing is to confess it immediately. ಒಳ್ಳೆಯದು ಏನು ಅಂದ್ರೆ ತಕ್ಷಣವೇ ಅದನ್ನ ಅರಿಕೆ ಮಾಡುವಂತ. Don't wait till you have committed 100 sins and then confess it. ನೀವು 100 ಪಾಪಗಳನ್ನ ಮಾಡಿ ನಂತರ ಅರಿಕೆ ಮಾಡೋದಲ್ಲ. That is like if you have cheated 100 people and then you decide to return the money. 100 ಜನರನ್ನ ಮೋಸ ಮಾಡಿದ ನಂತರ ನೀವು ಹಿಂದೆ ಕೊಡಲಿಕ್ಕೆ ಪ್ರಯತ್ನ ಮಾಡುವಂತ. That will be a big problem. ಅವಾಗ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ. If you have cheated one person, go and return that money. ಒಬ್ಬ ಮನುಷ್ಯನಿಗೆ ವಂಚಿಸಿದ್ರೆ ನೀವು ಆ ಹಣವನ್ನ ಹಿಂದಿರುಗಿಸಿ. That is like a leprosy. ಅದು ಒಂದು ಕುಷ್ಠರೋಗದ ತರ, like a cancer. ಅದು ಒಂದು ಕ್ಯಾನ್ಸರ್ ಹಾಗೆ. Or if you have hurt one person, go and ask forgiveness from that person. ನೀವು ಒಬ್ಬ ವ್ಯಕ್ತಿಗೆ ನೀವು ನೋಯಿಸಿದ್ರೆ ಬೇಗ ಹೋಗಿ ಆತನಲ್ಲಿ ಕ್ಷಮೆ ಕೇಳಿ. You can be healed. ನಿಮಗೆ ಗುಣ ಸಿಗುತ್ತೆ. That is why Jesus died. ಅದಕ್ಕಾಗಿ ಯೇಸು ಸ್ವಾಮಿ ಸತ್ತ. You know, Jesus died to bring us in fellowship with God. ಯೇಸು ಸ್ವಾಮಿ ಸತ್ತದ್ದಕ್ಕೆ ಉದ್ದೇಶ ಏನಂದ್ರೆ ನಮ್ಮನ್ನ ಯೇಸು ದೇವರ ಜೊತೆ ಆ ಒಂದು ಸಂಬಂಧವನ್ನ ಬೆಳೆಸಬೇಕು ಅಂತ. You don't need to commit some big sin to break your fellowship with God. ದೇವರ ಜೊತೆ ಆ ಸಂಬಂಧವನ್ನ ಕಳೆದುಕೊಳ್ಳಲಿಕ್ಕೆ ನೀವು ದೊಡ್ಡ ಪಾಪ ಮಾಡೋ ಅವಶ್ಯಕತೆ ಇಲ್ಲ. See, all these lights come through electricity. ಈ ಒಂದು ಎಲ್ಲ ಬಲ್ಬ್ ಬೆಳಕುಗಳು ಒಂದು ಎಲೆಕ್ಟ್ರಿಸಿಟಿಯಿಂದ ಬರುತ್ತೆ. If there's a small break in that wire, ಒಂದು ವೈರ್ ನಲ್ಲಿ ಒಂದು ಚಿಕ್ಕದಾಗಿ ಅಡಚಣೆ ಇದ್ರೆ, ಮುರಿದಿದ್ರೆ, not a big break, just a small break, ಚಿಕ್ಕದಾಗಿ ಮುರಿದಿದ್ರು ಸಾಕು, light will go off. ಆ ಒಂದು ಬೆಳಕು ಹೋಗ್ಬಿಡುತ್ತೆ. You can say, oh, that's only a small break, it's not touching. ಇಲ್ಲ, ಅದು ಚಿಕ್ಕದಾಗಿ ಮುರಿದಿದೆ, ಅದು ಮುಟ್ತಾ ಇಲ್ಲ ಅಷ್ಟೇನೆ ಅಂತ ಹೇಳಿದ್ರೆ that's enough, the light is gone. ಏನ್ ಹೇಳಿದ್ರು ಬೆಳಕು ಹೋಗ್ಬಿಡುತ್ತೆ. Whether it's a big break or a small break, the electricity goes. ದೊಡ್ಡದಾಗಿ ಮುರಿದಿದ್ರು ಪರವಾಗಿಲ್ಲ, ಚಿಕ್ಕದಾಗಿ ಮುರಿದಿದ್ರು ಪರವಾಗಿಲ್ಲ, ಬೆಳಕು ಹೋಗ್ಬಿಡುತ್ತೆ. Sin is like that. ಪಾಪ ಹಾಗೆ. Now, whether small sin or big sin, the connection with God is gone. ಚಿಕ್ಕ ಪಾಪ ಆಗಿರ್ಬೋದು, ದೊಡ್ಡ ಪಾಪವಾಗಿರ್ಬೋದು, ಆ ಸಂಬಂಧ ಕಡಿದು ಹೋಯ್ತು. And there are many Christians sitting with a lot of secret sins in their life. ಬಹಳಷ್ಟು ಕ್ರೈಸ್ತರು ಬಹಳಷ್ಟು ರಹಸ್ಯ ಪಾಪಗಳಲ್ಲಿ ಇಟ್ಕೊಂಡು ಕುಳಿತುಕೊಂಡಿರ್ತಾರೆ. That is the reason why in our church we only preach against sin. ಅದರಿಂದ ನಮ್ಮ ಸಭೆಯಲ್ಲಿ ಬಹಳಷ್ಟು ಯಾವಾಗಲೂ ಪಾಪದ ವಿರುದ್ಧವಾಗಿ ಮಾತಾಡ್ತೀವಿ. It's people say, why are you always preaching against sin? ಜನ ಹೇಳ್ತಾರೆ, ಯಾಕೆ ಯಾವಾಗಲೂ ಪಾಪದ ವಿರುದ್ಧವಾಗಿ ಮಾತಾಡ್ತೀರಾ? It's like going to a hospital and say, why are you always treating only diseases? ಯಾವ್ದಾದ್ರು ಆಸ್ಪತ್ರೆಗೆ ಹೋಗ್ಬಿಟ್ಟು ಯಾಕೆ ನೀವು ಅನಾರೋಗ್ಯದ ವಿರುದ್ಧನೇ ನೀವು ಚಿಕಿತ್ಸೆ ಕೊಡ್ತಾ ಇದ್ದೀರಾ ಅಂತ ಕೇಳೋ ಹಾಗೆ. The hospital is to treat diseases. That's why it is there. ಆಸ್ಪತ್ರೆಯಲ್ಲಿ ರೋಗ ನಿವಾರಣೆಗೆ ಕೆಲಸ ಮಾಡಬೇಕು, ಅದಕ್ಕೋಸ್ಕರ ಅದಿರೋದು. You don't go to a hospital to learn how to make money.
ಆಸ್ಪತ್ರೆಗೆ ಹೋಗಿ ಹಣ ಹೇಗೆ ಗಳಿಸೋದು ಅಂತ ಮಾಡ್ಲಿಕ್ಕೆ You ಹೋಗೋದಿಲ್ಲ. don't go there to study mathematics. ಅಲ್ಲಿ ಹೋಗಿ ಗಣಿತವನ್ನು ಕಲೀಲಿಕ್ಕೆ ಹೋಗೋದಿಲ್ಲ. A hospital is running only to cure diseases. ಆಸ್ಪತ್ರೆಗಳು ನಡೀತಾ ಇರೋದು ಮುಖ್ಯ ಉದ್ದೇಶ ರೋಗ ನಿವಾರಣೆ ಮಾಡ್ಲಿಕ್ಕೆ. Morning till night, every person in that hospital is only treating diseases. ಬೆಳಿಗ್ಗೆಯಿಂದ ಸಂಜೆವರೆಗೆ ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇರೋದು ಆ ರೋಗ ನಿವಾರಣೆಗಾಗಿ ಮಾತ್ರ. They are not teaching mathematics. They are not teaching people how to make money. ಅವರು ಗಣಿತಕ್ಕಾಗ್ಲಿ ಹಣ ಮಾಡ್ಲಿಕ್ಕಾಗಿ ಕಲಿಸ್ತಾ ಇಲ್ಲ ಅಲ್ಲಿ. And the true church of Jesus Christ has got only one job: to deliver people from sin. ನಿಜವಾದ ಒಂದು ಕ್ರೈಸ್ತ ಸಭೆಯ ಮುಖ್ಯ ಉದ್ದೇಶ ಕೆಲಸ ಏನಂದ್ರೆ ಅವ್ರನ್ನ ಪಾಪದಿಂದ ಮುಕ್ತರನ್ನಾಗಿ ಮಾಡುವಂತ. I'm sorry to say that most churches are not doing that job. ನನಗೆ ಬಹಳ ದುಃಖ ಆಗುತ್ತೆ ಹೇಳಲಿಕ್ಕೆ, ಬಹಳಷ್ಟು ಸಭೆಗಳು ಆ ಕೆಲಸವನ್ನು ಮಾಡ್ತಾ ಇಲ್ಲ. Teaching so many other things. ಅವರು ಬಹಳಷ್ಟು ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. Imagine you go to a hospital and they teach you how to make money, but they don't cure your diseases. ನೀ ಯೋಚನೆ ಮಾಡಿ, ಒಂದು ಆಸ್ಪತ್ರೆಗೆ ಹೋದ್ರೆ ಅವರು ನಿಮ್ಗೆ ಹಣ ಹೇಗೆ ಮಾಡೋದು ಅಂತ ಹೇಳ್ತಾರೆ, ಆದ್ರೆ ನಿಮ್ಮ ರೋಗ ನಿವಾರಣೆ ಮಾಡಿಲ್ಲ ಅಂದ್ರೆ. You say, what is this? This is some financial center or is it a hospital? ಇದು ಒಂದು ಆರ್ಥಿಕ ಸಮಸ್ಯೆಯನ್ನು ತೀರಿಸುವಂತ ಜಾಗನ ಇಲ್ಲ ರೋಗ ನಿವಾರಣೆ ಮಾಡುವಂತ ಜಾಗನ ಅಂತ ಅನ್ಕೊಂತೀರ. That is where the Church of Jesus Christ has failed, not only in India, all over the world. ಈ ಒಂದು ಭಾರತದಲ್ಲಿ ಮಾತ್ರವಲ್ಲ, ಲೋಕದಲ್ಲಿ ಎಲ್ಲ ಕಡೆ ಕ್ರಿಸ್ತ ಯೇಸುವಿನ ಸಭೆಯು ಸೋತಿದೆ. ಈ The name Jesus means he came to save his people from their sins. ಯೇಸು ಅಂದ್ರೆ ಆತನು ಜನರನ್ನ ಪಾಪದಿಂದ ರಕ್ಷಿಸಲಿಕ್ಕಾಗಿ ಬಂದಾತನು. He didn't come here to make people healthy or wealthy. ಇಲ್ಲಿ ಜನರನ್ನ ಶ್ರೀಮಂತರಾಗಿ ಆಗ್ಲಿ ಆರೋಗ್ಯವಂತರಾಗ್ಲಿ ಮಾಡ್ಲಿಕ್ಕೆ ಬಂದಿಲ್ಲ ಯೇಸು ಸ್ವಾಮಿ. And all you can go to other places. ಅವರೆಲ್ಲ ಬೇರೆ ಕಡೆ ಹೋಗ್ಬಹುದು. He came to save his people from their sins. ಆತನು ಬಂದ ಮುಖ್ಯ ಉದ್ದೇಶ ಜನರನ್ನ ಪಾಪದಿಂದ ರಕ್ಷಿಸಲಿಕ್ಕೆ. When Jesus is the head of a church, ಇಲ್ಲಿ ಒಂದು ಸಭೆಗೆ ಮುಖ್ಯಸ್ಥನು ತಲೆಯಾಗಿ ಯೇಸು ಸ್ವಾಮಿ church has only one job. ಆ ಒಂದು ಸಭೆಗೆ ಮುಖ್ಯ ಒಂದು ಕೆಲಸವಿದೆ. Just like a hospital has got only one job. ಆಸ್ಪತ್ರೆಗೆ ಒಂದೇ ಒಂದು ಕೆಲಸ ಇದೆ. This church has got one job: to save the people sitting there from their sins. ಈ ಸಭೆಗೆ ಮುಖ್ಯ ಕೆಲಸ ಉದ್ದೇಶ ಏನಂದ್ರೆ ಅವರ ಪಾಪದಿಂದ ಜನರನ್ನ ರಕ್ಷಿಸುವಂತ. So why is it in so many churches they are not freeing people from their sins? ಯಾಕೆ ಬಹಳಷ್ಟು ಸಭೆಗಳಲ್ಲಿ ಜನರನ್ನ ಪಾಪದಿಂದ ಬಿಡುಗಡೆ ಪಡಿಸ್ತಾ ಇಲ್ಲ? Because the leaders are not themselves free from sin. ಯಾಕೆ ಅಂದ್ರೆ ನಾಯಕರೇ ಪಾಪದಿಂದ ಬಿಡುಗಡೆ ಹೊಂದಿಲ್ಲ. And I'll tell you honestly, you may not agree with me, but it is true. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನೀವು ನಂಬದೇ ಇರಬಹುದು, ಇದು ಸತ್ಯ. The devil is the one who is the leader in many churches. ಬಹಳಷ್ಟು ಸಭೆಯಲ್ಲಿ ನಾಯಕನಾಗಿ ಸೈತಾನನಾಗ್ಬಿಟ್ಟಿದೆ. He's allowing them to live in sin. ಅವರಿಗೆ ಪಾಪದಲ್ಲಿ ಜೀವಿಸಲಿಕ್ಕೆ ಬಿಡ್ತಾನೆ. He says, yeah, spend your life making money. ನೀವು ಹಣವನ್ನು ಮಾಡೋದ್ರಲ್ಲಿ ಸಮಯ ಕಳೆಯಿರಿ, Don't worry about your sins. ನಿಮ್ಮ ಪಾಪದ ಬಗ್ಗೆ ಅಷ್ಟು ಯೋಚನೆ ಮಾಡಬೇಡಿ. Who says that? ಯಾರು ಹೇಳ್ತಾರೆ ಹಾಗೆ? You think Jesus ever said, don't worry about your sins, it's ಪಾಪದ ಬಗ್ಗೆ ಪರವಾಗಿಲ್ಲ ಅಂತ ಯೇಸು ಸ್ವಾಮಿ ಯಾವಾಗಾದ್ರೂ ಹೇಳ್ತಾರಾ? Did Jesus ever teach people how to make more money? ಯೇಸು ಸ್ವಾಮಿ ಎಲ್ಲಾದ್ರೂ ಹೇಳ್ಕೊಟ್ರ ನೀವು ಹೆಚ್ಚು ಹಣ ಮಾಡೋದು ಹೇಗೆ ಅಂತ? So who is the head of that church? ಅಂತ ಸಭೆಯ ಮುಖ್ಯಸ್ಥನು ಯಾರು? It's a very sad thing that many churches are run by the devil today. ಬಹಳಷ್ಟು ಸಭೆಗಳು ಸೈತಾನನಿಂದ ನಡೆಸಲ್ಪಡೋದು ಬಹಳ ದುಃಖದ Because ಸಂಗತಿ. they are not delivering people from their sin. ಯಾಕಂದ್ರೆ ಜನರನ್ನ ಅವರ ಪಾಪಗಳಿಂದ ಬಿಡುಗಡೆಗೆ ನಡೆಸ್ತಾ ಇಲ್ಲ. I never want to be in such a church. ಅಂತ ಸಭೆಯಲ್ಲಿ ನಾನು ಇರಲಿಕ್ಕೆ ಇಷ್ಟಪಡೋದಿಲ್ಲ. If I am sick, I would like to go to a hospital where they will cure my sickness, not where they teach me how to study mathematics. ನನಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಎಲ್ಲಿ ಎಂತ ಆಸ್ಪತ್ರೆಯಲ್ಲಿ ಈ ಆರೋಗ್ಯಕ್ಕೆ ಚಿಕಿತ್ಸೆ ಕೊಡ್ತಾರೋ ಅಲ್ಲಿ ಹೋಗ್ತೀನಿ. ಆ ಹಣ ಗಳಿಸೋಕೆ ಹೇಳ್ಕೊಡ್ತಾರಲ್ಲ ಅಂತ ಜಾಗಕ್ಕೆ ಹೋಗೋದಿಲ್ಲ. If I want to study, I'll go to a college. ನನಗೆ ವಿದ್ಯಾಭ್ಯಾಸ ಮಾಡಬೇಕು ಅಂದ್ರೆ ಕಾಲೇಜ್ಗೆ ಹೋಗ್ತೀನಿ. I go to a hospital to get cured of my sickness. ಆಸ್ಪತ್ರೆಗೆ ಹೋಗೋದು ನನ್ನ ರೋಗದ ಚಿಕಿತ್ಸೆಗಾಗಿ. We go to a church to be freed from our sins. ನಾವು ಸಭೆಗೆ ಹೋಗೋ ಮುಖ್ಯ ಉದ್ದೇಶ ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ. How is it that many of you have been to churches for so many years but still so many sins in your life? ಹೇಗೆ ನೀವು ಇಷ್ಟು ವರ್ಷಗಳು ಸಭೆಗೆ ಹೋಗಿ ನಿಮ್ಮ ಪಾಪಗಳು ಹಾಗೆ ಉಳಿದಿದೆ? How strongly do you hear your pastor preaching against sin in your church? ನಿಮ್ಮ ಪಾಸ್ಟರು ಪಾಪದ ವಿರುದ್ಧವಾಗಿ ಬಲವಾಗಿ ಮಾತಾಡೋದನ್ನ ನೀವು ಎಷ್ಟು ಕೇಳಿದಿರಾ? You know how in the hospitals the people will give strong treatment to people who are seriously sick? ಆಸ್ಪತ್ರೆಯಲ್ಲಿ ಗಂಭೀರವಾದ ರೋಗಿಗಳಿಗೆ ಎಷ್ಟು ಗಂಭೀರವಾದ ಚಿಕಿತ್ಸೆಯನ್ನು ಕೊಡ್ತಾರೆ ನೋಡಿದಿರಲ್ಲ? They give them injections and antibiotics and so many things. ಇಂಜೆಕ್ಷನ್ ಕೊಡ್ತಾರೆ, ಆಂಟಿಬಯೋಟಿಕ್ ಕೊಡ್ತಾರೆ, ಔಷಧಿ ಕೊಡ್ತಾರೆ. Cut the body open to remove the cancer. ಆ ಒಂದು ಕ್ಯಾನ್ಸರ್ ತೆಗಿಲಿಕ್ಕೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. They cause a lot of pain. ಅದರಿಂದ ಬಹಳ ನೋವು ಕೂಡ ಆಗುತ್ತೆ. Because they want to cure the person. ಯಾಕೆ ಅಂದ್ರೆ ಆ ಮನುಷ್ಯನನ್ನ ಗುಣಪಡಿಸಲಿಕ್ಕೆ ಬಯಸ್ತಾರೆ ಅವರು. Only a doctor who loves the patient will
be willing to do all that. ಯಾವ ಒಬ್ಬ ಡಾಕ್ಟರು ರೋಗಿನ ಪ್ರೀತಿಸ್ತಾನೋ ಅವನು ಅದನ್ನೆಲ್ಲ ಮಾಡಲಿಕ್ಕೆ ತಯಾರಿರ್ತಾನೆ. And a preacher who loves you will seek to save you from your sins. ಯಾವ ಪ್ರಸಂಗಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯೋ ನಿಮ್ಮನ್ನ ಆ ಒಂದು ಪಾಪದಿಂದ ದೂರ ನಡೆಸಲಿಕ್ಕೆ ಸಹಾಯ ಮಾಡ್ತಾನೆ. Because it is sin that drives a person away from God closer and closer to the devil. ಯಾಕಂದ್ರೆ ಆ ಒಂದು ಪಾಪನೇ ಒಬ್ಬ ಮನುಷ್ಯನನ್ನ ದೇವರಿಂದ ಸೈತಾನನ ಕಡೆ ನಡೆಸುವಂತದ್ದು. We can't just say, oh, Jesus will forgive me. ನಾವು ಸುಮ್ಮನೆ ಹೇಳಲಿಕ್ಕಾಗಲ್ಲ ಯೇಸು ನನ್ನನ್ನು ಕ್ಷಮಿಸ್ತಾರೆ ಅಂತ. If we take sin lightly, ನಾವು ಪಾಪದ ಬಗ್ಗೆ ಗಂಭೀರವಾಗಿಲ್ಲ ಅಂದ್ರೆ, a time will come in our life when we will not be able to really repent. ನಮ್ಮ ಜೀವಿತದಲ್ಲಿ ಒಂದು ಸಮಯ ಬರುತ್ತೆ ನಮಗೆ ಮಾನಸಾಂತರ ಪಡಲಿಕ್ಕೆ ಸಾಧ್ಯವಾಗೋದಿಲ್ಲ. Let me read you a verse in Hebrews chapter 6. ಇಬ್ರಿಯ 6ರಲ್ಲಿ ಒಂದು ವಚನವನ್ನು ನೋಡೋಣ. It says here in Hebrews 6 and verse 4. 4ನೇ ವಚನದಲ್ಲಿ ಹೀಗೆ ಹೇಳುತ್ತೆ. He says, supposing you have once been enlightened and tasted the heavenly gift. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ಜ್ಞಾನವನ್ನು and you have received the Holy Spirit. ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ. This is a really born again person. ನಿಜವಾಗ್ಲೂ ಈತ ಹೊಸದಾಗಿ ಹುಟ್ಟಿದ ಮನುಷ್ಯ. You read the Bible, you have tasted the good word of God. ದೇವರ ವಾಕ್ಯದಲ್ಲಿ ಪಾಲುಗಾರರಾಗಿದ್ದು. And you have also experienced answers to prayer with some power from heaven coming and answering. ಮುಂದನ ಯುಗದ ಮಹತ್ವವನ್ನು ಅನುಭವಿಸಿದವರು. After experiencing all this, ಇದನ್ನೆಲ್ಲ ಅನುಭವಿಸಿದ ನಂತರ, then you go and live in sin. ನಂತರ ಹೋಗಿ ಪಾಪದಲ್ಲಿ ಜೀವಿಸಿ and you fall away. ನೀವು ದೂರ ಬಿದ್ದರೆ, ಹಿಂಜರಿದರೆ, it is impossible to renew you again to repentance. ಅವ್ರನ್ನ ತಿರುಗಿ ಮಾನಸಾಂತರವನ್ನು ಅವರಲ್ಲಿ ಹುಟ್ಟಿಸೋದು ಅಸಾಧ್ಯ ಅಂತೆ. Have you ever read these words? ನೀವು ಯಾವಾಗಲಾದ್ರೂ ಈ ವಚನವನ್ನು ಓದಿದ್ರಾ? This is not referring to people who are just sinners who have never come to the Lord. ಪಾಪಿಗಳಾಗಿ ಯಾವತ್ತೂ ಕರ್ತನ ಬಳಿ ಬಂದವರ ಬಗ್ಗೆ ಹೇಳ್ತಾ ಇಲ್ಲ. They can always come. ಅವ್ರು ಯಾವಾಗಾದ್ರೂ ಬರ್ಬೋದು. Jesus said, I came to call the sinners. ಯೇಸು ಸ್ವಾಮಿ ಹೇಳಿದ್ರು, ನಾನು ಪಾಪಿಗಳನ್ನ ಕರೀಲಿಕ್ಕೆ ಬಂದೆ. This is talking about people who once came to the Lord. ಇದು ಇಲ್ಲಿ ಹೇಳ್ತಾ ಇರೋದು ಒಂದು ಸಲ ಕರ್ತನ ಬಳಿ ಬಂದಿರೋರು, received the Holy Spirit, ಪವಿತ್ರಾತ್ಮನನ್ನು ಸ್ವೀಕರಿಸಿದವರು, they were born again, ಹೊಸದಾಗಿ ಹುಟ್ಟಿದವರು, they experienced God's power in their life, ದೇವರ ಶಕ್ತಿಯನ್ನು ಜೀವಿತದಲ್ಲಿ ಅನುಭವಿಸಿದವರು. Then they began to secretly play the fool with sin in their life. ನಂತರ ಅವರು ಪಾಪದ ವಿಷಯದಲ್ಲಿ ರಹಸ್ಯವಾಗಿ ಆಟ ಆಡ್ತಾ ಇರುವಂತ. They thought, oh, now I am saved and I am going to heaven. ನಾನು ರಕ್ಷಣೆ ಹೊಂದಿದ್ದೇನೆ, ಪರಲೋಕಕ್ಕೆ ಹೋಗ್ತಾ ಇದ್ದೀನಿ. Now it doesn't matter if I watch some dirty pictures. ಪರವಾಗಿಲ್ಲ ಒಂದು ಕೆಟ್ಟ ಚಿತ್ರಗಳನ್ನ ನೋಡೋದು. Now if it doesn't matter if I do some secret sins in my life. ನನ್ನ ಜೀವಿತದಲ್ಲಿ ರಹಸ್ಯವಾದ ಪಾಪಗಳನ್ನ ಮಾಡಿದ್ರೆ ಪರವಾಗಿಲ್ಲ. I'm going to a good church. ನಾನು ಒಳ್ಳೆಯ ಸಭೆಗೆ ಹೋಗ್ತಾ ಇದ್ದೀನಿ. Everybody thinks I'm a good brother, good sister. ಎಲ್ಲರೂ ನಾನು ಒಳ್ಳೆ ಸಹೋದರ, ಒಳ್ಳೆ ಸಹೋದರಿ ಅಂತ ಅನ್ಕೊಂತಾರೆ. You know what is happening is you're slowly drifting away from God in your secret life. ನಿಮ್ಮ ಜೀವಿತದಲ್ಲಿ ಸ್ವಲ್ಪ ಕ್ರಮೇಣವಾಗಿ ನೀವು ದೇವರಿಂದ ದೂರ ಹೋಗ್ತಾ ಇದ್ದೀರಾ. There's a red line behind you. ಅಲ್ಲಿ ಒಂದು ಕೆಂಪು ಗೀಟ್ ಇದೆ. Slowly you're drifting closer and closer to that danger line. ಆ ಒಂದು ಗೆರೆಯ ಹತ್ತಿರಕ್ಕೆ ಹೋಗ್ತಾ ಇದ್ದೀರಾ, ಅಪಾಯದ ಗೆರೆ ಹತ್ತಿರ. And then one day you cross it. ಒಂದು ದಿವಸ ಅದನ್ನ ದಾಟಿ ಹೋಗ್ಬಿಡ್ತೀರಿ. It says here it is almost impossible to get you back. ಸೊ ಇಲ್ಲಿ ಹೇಳುತ್ತೆ ಅಂಥವ್ರನ್ನ ಮಾನಸಾಂತರಿಗೆ ತಿರುಗಿಸೋದು ಕಷ್ಟ ಅಂತ. That's terrible. ಅದು ಅಪಾಯಕಾರಿ. ಅದು because it says such people, verse 6, are crucifying the Son of God again. ಅವರು ದೇವರ ಮಗನನ್ನು ಮತ್ತೆ ಶಿಲುಬೆಗೆ ಹಾಕ್ತಾ ಇದ್ದಾರೆ ಅಂತ ಹೇಳುತ್ತೆ. Because that means they are despising the death of Christ on the cross. ಅದರ ಅರ್ಥ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಿದ್ದನ್ನ ಅಲಕ್ಷ್ಯ ಮಾಡ್ತಾ ಇದ್ದಾರೆ, ನಿಷ್ಠುರ ಮಾಡ್ತಾ ಇದ್ದಾರೆ ಅಂತ. But he says, ಆದರೆ ಇಲ್ಲಿ ಹೇಳುತ್ತೆ, even though we say such things, beloved, verse 9, we are convinced of better things concerning you. ಆ ಪ್ರಿಯರೇ, ಈ ರೀತಿಯಾಗಿ ನಾವು ಮಾತಾಡಿದರೂ ನೀವು ಇದಕ್ಕಿಂತ ಉತ್ತಮವಾಗಿಯೂ ರಕ್ಷಣಕರವಾಗಿ ಇರುವ ಸ್ಥಿತಿಯಲ್ಲಿದ್ದೀರೆಂದು ದೃಢವಾಗಿ ನಂಬಿದ್ದೇನೆ. So I say that to you also.
ನಾನು ನಿಮ್ಮ ಬಗ್ಗೆ ಕೂಡ ಹಾಗೆ ಹೇಳ್ತೀನಿ. Even though I speak like this, ನಾನು ಹೀಗೆ ಮಾತಾಡಿದ್ರು, verse 9, 9ನೇ ವಚನ, I am convinced of better things concerning you. ನಿಮ್ಮ ಬಗ್ಗೆ ಉತ್ತಮವಾದ ವಿಷಯವಾಗಿ That means you have not yet crossed the red line. ಅದರ ಅರ್ಥ ಏನಂದ್ರೆ ನೀವು ಇನ್ನೂ ಈ ಕೆಂಪು ಗೆರೆಯನ್ನ ದಾಟಿಲ್ಲ ಅಂತ. So be careful. ನೀವು ಜಾಗರೂಕರಾಗಿರಿ. Don't play the fool with sin. ಪಾಪದ ಜೊತೆ ಆಟ ಆಡಬೇಡಿ. Don't live in secret sin in your life. ನಿಮ್ಮ ಜೀವಿತದಲ್ಲಿ ಆ ಒಂದು ರಹಸ್ಯ ಪಾಪಗಳಲ್ಲಿ ಇರಬೇಡಿ. Don't think because you have hidden it from others, God doesn't know about it. ನೀವು ಬೇರೆಯವರಿಂದ ಮುಚ್ಚಿ ಇಟ್ಟಿದ ತಕ್ಷಣ ದೇವರಿಗೆ ಗೊತ್ತಿಲ್ಲ ಅಂತ ಅನ್ಕೊಂಬೇಡಿ. Don't be like that man who put long sleeve shirt to cover up his leprosy. ಅವನು ಒಬ್ಬ ಮನುಷ್ಯ, ಅವನು ತನ್ನ ಕುಷ್ಠವನ್ನ ಮುಚ್ಚಲಿಕ್ಕೆ ಉದ್ದನೆಯ ಅಂಗಿ ಹಾಕಿದ್ದನಲ್ಲ, ಅವನು ತರ ಅನ್ಕೊಂಡ. How long could he cover it? ಅವನು ಎಷ್ಟು ದಿವಸ ಮುಚ್ಚಿಟ್ನು? Maybe 2-3 years. 2-3 ವರ್ಷಗಳ. And then it came all over. ಆತನಿಗೆ ನಂತರ ಮೇಲೆ ಬಂದ್ಬಿಡ್ತು. So how long can you cover your secret sin? ನಿಮ್ಮ ಒಂದು ರಹಸ್ಯ ಪಾಪಗಳನ್ನು ಎಷ್ಟು ದಿವಸ ಮುಚ್ಚಿ? I have seen people like this in my life. ನನ್ನ ಜೀವಿತದಲ್ಲಿ ಅಂತ ವ್ಯಕ್ತಿಗಳನ್ನ ನೋಡಿ. Start with something small. ಅವರು ಕೆಲವು ಚಿಕ್ಕ ವಿಷಯದಲ್ಲಿ ಪ್ರಾರಂಭಿಸ್ತಾರೆ. Speaking evil of others, ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, criticizing all the elders, ಬೇರೆಯವ್ರನ್ನ ಖಂಡಿಸೋದಂತ. slowly ಕ್ರಮೇಣ ಸ್ವಲ್ಪವಾಗಿ ಮುಂದೆ ಹೋಗ್ತಾರೆ. They don't realize that they are moving towards that red line behind them. ಅವರಿಗೆ ಗೊತ್ತಾಗೋದಿಲ್ಲ ಹಿಂದೆ ಇರುವಂತ ಕೆಂಪು ದಾರಿ ಕಡೆ ಹೋಗ್ತಾ ಇದೀವಿ ಅಂತ. I don't know how close they are. ನನಗೆ ಗೊತ್ತಿಲ್ಲ ಅವ್ರು ಎಷ್ಟು ಹತ್ರ ಹೋಗಿದ್ದಾರೆ ಅಂತ. But it's our duty to warn them. ನನ್ನ ಒಂದು ಕರ್ತವ್ಯವಾಗಿದೆ ಅವರಿಗೆ ಎಚ್ಚರಿಕೆ ಕೊಡುವ. It's like sometimes a doctor will tell people, ಕೆಲವು ಸಲ ಡಾಕ್ಟರ್ ಹೇಳ್ತಾರೆ ಜನರಿಗೆ, your liver is so bad because you're drinking so much alcohol. ನೀವು ಬಹಳಷ್ಟು ಮದ್ಯ ಕುಡಿದ್ರಿಂದ ನಿಮ್ಮ ಲಿವರ್ ಹಾಳಾಗಿದೆ. If you keep on drinking like this, one day you'll die. ನೀವು ಹೀಗೆ ಕುಡಿತಾ ಇದ್ರೆ ಒಂದ್ ದಿವಸ ಸತ್ತೋಗ್ಬಿಡ್ತೀಯ. He says, no, it's okay, I enjoy it. ಪರವಾಗಿಲ್ಲ, ನಾನು ಸಂತೋಷ ಪಡ್ತೀನಿ ಇದರಲ್ಲಿ. And his liver gets worse and worse. One day he's dead. ಆ ಲಿವರ್ ಇನ್ನೂ ಕೆಟ್ಟದಾಗಿ ಒಂದ್ ದಿವಸ ಸತ್ತೋಗ್ಬಿಡ್ತಾರೆ. I met people like that. ಅಂತವ್ರನ್ನ ನಾನು ಸಂಧಿಸಿದ್ದೀನಿ. When I was on the ship in the Navy, ನಾನು ನೌಕಾ ದಳದಲ್ಲಿ ಇರುವಾಗ, they could get alcohol very cheap on the ship. ಅಲ್ಲಿ ಆ ಹಡಗಿನಲ್ಲಿ ಬಹಳ ಕಡಿಮೆ ಹಣಕ್ಕೆ ಮದ್ಯ ಸಿಗ್ತಾ ಇತ್ತು. This man would drink and he's 42 years old, he's dead. ಸೊ ಕುಡಿದು ಆ ಮನುಷ್ಯ 42 ವರ್ಷದಲ್ಲೇ ಸತ್ತೋಗ್ಬಿಟ್ಟ. It's like that with a lot of people who smoke cigarettes. ಬಹಳಷ್ಟು ಜನ ಧೂಮಪಾನ ಮಾಡುವವರು ಕೂಡ ಹಾಗೆ. The doctor says the more you smoke, your lungs are becoming black. ನೀವು ಹೆಚ್ಚು ಧೂಮಪಾನ ಮಾಡಿದ್ರೆ ನಿಮ್ಮ ಶ್ವಾಸಕೋಶ ಕಪ್ಪಾಗುತ್ತೆ ಅಂತ. You'll get cancer there and you'll die. ನಿಮಗೆ ಕ್ಯಾನ್ಸರ್ ಬಂದು ನೀವು ಸತ್ತೋಗ್ಬಿಡ್ತೀರಿ. Oh, he says, I'm all right, I can enjoy my cigarette. ಪರವಾಗಿಲ್ಲ, ನಾನು ಸಂತೋಷ ಪಡ್ತೀನಿ ಈ ವಿಷಯದಲ್ಲಿ ಅಂತ ಹೇಳ್ತಾರೆ. One day you hear he's just about 40 years old and he's dead. ನಿಮಗೆ ಒಂದ್ ದಿವಸ ನಿಮಗೆ ಗೊತ್ತಾಗುತ್ತೆ ಅವನು 40 ವರ್ಷದಲ್ಲೇ ಸತ್ತೋಗ್ಬಿಟ್ಟ. And his poor wife has to struggle with 2-3 small children. ಆ ಬಡ ಹೆಂಡತಿ 2-3 ಮಕ್ಕಳ ಜೊತೆ ಕಷ್ಟಪಡಬೇಕಾಗುತ್ತೆ. Those are only physical things. ಇದೆಲ್ಲ ಬರೀ ಶಾರೀರಿಕ ವಿಷಯ. Sin is worse than that. ಅದಕ್ಕಿಂತ ಗಂಭೀರವಾದದ್ದು ಪಾಪ. We can play the fool. Oh, nothing has happened to me, I'm all right. ನನಗೇನೂ ಆಗಿಲ್ಲ, ಪರವಾಗಿಲ್ಲ ಅನ್ಕೊಳ್ಬಹುದು. But you don't realize inwardly something is happening in your soul. ನಿಮ್ಮ ಒಂದು ಪ್ರಾಣದಲ್ಲಿ ಏನೋ ಒಂದು ನಡೀತಾ ಇದೆ, ಅದು ನಿಮಗೆ ಗೊತ್ತಾಗೋದಿಲ್ಲ. So before it is too late, turn around. ನಿಮಗೆ ಆ ಸಮಯ ಕಳೆದು ಹೋಗೋ ಮೊದಲು ಹಿಂದಿರುಗಿ ಮಾನಸಾಂತರ ಪಡಿ. Repent. ಮಾನಸಾಂತರ ಪಡಿ. Turn back to God before it is too late. ಇದು ಸಮಯ ಕಳೆದು ಹೋಗೋ ಮೊದಲು ದೇವರ ಕಡೆ ಮಾನಸಾಂತರ ಪಡಿರಿ. God is very patient with you. ದೇವರು ನಿಮ್ಮ ಜೊತೆ ದೀರ್ಘ ಶಾಂತಿಯಿಂದ ಇದ್ದಾರೆ. I'm talking about people who say they are born again. ನಾನು ಯಾರು ಹೊಸದಾಗಿ ಹುಟ್ಟಿದೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. But you don't hear any strong preaching against sin in your church, so you keep on sinning. ನೀವು ನಿಮ್ಮ ಸಭೆಯಲ್ಲಿ ಪಾಪದ ವಿರುದ್ಧವಾಗಿ ಗಂಭೀರವಾದ ಪ್ರಸಂಗ ಕೇಳೋದಿಲ್ಲ, ಅದರಿಂದ ಪಾಪ ಮಾಡ್ಕೊಂಡಿರ್ತೀರ. Maybe you left a church where they preach so hard against sin because you got offended with that. ಎಲ್ಲಿ ಪಾಪದ ಬಗ್ಗೆ ಗಂಭೀರವಾಗಿ ಮಾತಾಡ್ತಾರೆ ಅಂತ ಸಭೆ ಬಿಟ್ಟಿರಬಹುದು ನಿಮಗೆ ಕಷ್ಟ ಆಗಿ. That's like leaving a hospital because they did some strong treatment to heal you of your disease. ಇದು ಹೇಗೆ ಅಂದ್ರೆ ನಿಮ್ಮ ರೋಗಕ್ಕೆ ಅವರು ಗಂಭೀರವಾದ ಒಂದು ಚಿಕಿತ್ಸೆ ಕೊಡುವಾಗ ಆಸ್ಪತ್ರೆ ಬಿಟ್ಟು ಹೊರಗಡೆ ಹೋದ್ ಬಂದಾಗ. Listen to this story what Jesus said. ಯೇಸು ಹೇಳಿದ ಈ ಕಥೆಯನ್ನು ಕೇಳೋಣ. Luke 13. ಲೂಕ 13. Please listen to this story. Jesus said. ಇಲ್ಲಿ ಯೇಸು ಸ್ವಾಮಿ ಹೇಳಿದ ಒಂದು ಕಥೆಯನ್ನು ನೋಡಿ. Luke 13 verse 6. 13:6 ಹೀಗಿದೆ. There was a man who had a fig tree which he planted in his vineyard. ಒಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರ ಗಿಡವನ್ನು ನೆಟ್ಟಿದ್ದನು. The vineyard is this earth. ಆ ಒಂದು
ದ್ರಾಕ್ಷಿ ತೋಟ ಅಂದ್ರೆ ಈ ಭೂಮಿ, the man is picture of God, ಮನುಷ್ಯ ಅಂದ್ರೆ ಆ ದೇವರ ಚಿತ್ರಣ. and you are that fig tree planted here. ಆ ಒಂದು ಅಂಜೂರದ ಗಿಡ ಅಂದ್ರೆ ನೀವು ಆಗಿದ್ದೀರ. And he came looking for fruit and he did not find any. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಆದರೆ ಸಿಕ್ಕಲಿಲ್ಲ. He comes to you to see if there is any holiness in your life. ಆತನು ನಿಮ್ಮ ಬಳಿ ಬಂದು ಏನಾದರೂ ಪರಿಶುದ್ಧತೆ ಕಾಣಿಸುತ್ತಾ ಅಂತ ನೋಡ್ಲಿಕ್ಕೆ ಬರ್ತಾನೆ. He does not find any. ಅದರಲ್ಲಿ ಏನು ಸಿಗೋದಿಲ್ಲ. So he tells the gardener, ಆ ಒಂದು ತೋಟಗಾರನಿಗೆ ಹೇಳ್ತಾನೆ, 3 years I came looking for fruit. ನಾನು 3 ವರ್ಷದಿಂದಲೂ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ. Why is this fig tree just wasting this space here? ಆದರೂ ಇದು ಯಾಕೆ ವ್ಯರ್ಥ ಮಾಡ್ತಾ ಇದೆ ಈ ಸ್ಥಳವನ್ನ? Cut it down, let's put another tree here. ಈ ಅಂಜೂರ ಮರದವನ್ನ ಕಡ್ದು ಹಾಕ್ಬಿಡೋಣ, ಇನ್ನೊಂದು ಸ್ವಲ್ಪ ಬೇರೆ ಹಾಕೋಣ ಅಂತ. The gardener said, please sir, verse 8, leave it alone for 1 more year, let me try, put some fertilizer and see if it will get. ಆ ತೋಟ ಮಾಡುವಂತವನು ಹೇಳ್ತಾನೆ, ಅಯ್ಯ ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಬಿಡಬಹುದು. That is what Jesus is saying. ಹಾಗೆ ಯೇಸು ಸ್ವಾಮಿ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ, Father, please wait 1 more year. ತಂದೆ 1 ವರ್ಷ ಅವರಿಗೆ ಸಮಯ ಕೊಡೋಣ. I will send my servant to preach to them. ನಾನು ನನ್ನ ಸೇವಕರನ್ನ ಅವರ ಬಳಿ ಕಳಿಸ್ತೇನೆ ಪ್ರಸಂಗ ಮಾಡಲಿಕ್ಕೆ. Maybe they will hear and change. ಅವರು ಕೇಳಿದ ನಂತರ ಬದಲಾಗಬಹುದು. So please don't cut it down now. ಇವಾಗಲೇ ಕಡ್ದು ಹಾಕಬೇಡಿ. Wait 1 more year. 1 ವರ್ಷದ ಸಮಯ ಕೊಡಿ. And after 1 year, ನಂತರ 1 ವರ್ಷದ ನಂತರ, if they still keep on living in sin, ಅವರು ಇನ್ನೂ ಪಾಪದಲ್ಲಿ ಜೀವಿಸ್ತಾ ಇದ್ರೆ, by the time of next year's conference they are still like that, ಮುಂದಿನ ಕಾನ್ಫರೆನ್ಸ್ ಕೂಟದಲ್ಲಿ ಕೂಡ ಹಾಗೆ ಇದ್ರೆ cut it down. ಕಡ್ದು ಹಾಕಿಬಿಡ. Do you have ears to hear? ನಿಮಗೆ ಕಿವಿ ಕೇಳೋದಕ್ಕೆ ಕಿವಿಗಳಿದೆಯಾ? I'm not trying to frighten anybody. ನಾನು ನಿಮ್ಗೆ ಯಾರಿಗೂ ಭಯಪಡಿಸ್ತಾ ಇಲ್ಲ. My dear brothers and sisters, sin is worse than leprosy, worse than cancer. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪಾಪ ಅನ್ನುವಂಥದ್ದು ಕ್ಯಾನ್ಸರ್ಗಿಂತ ಕುಷ್ಠರೋಗಕ್ಕಿಂತ ಗಂಭೀರವಾದದ್ದು. What does God ask you to do? ದೇವರು ನಿಮಗೆ ಏನ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ? Only one thing. ಒಂದೇ ಒಂದು ವಿಷಯ. Remember this verse. ಈ ಒಂದು ವಚನವನ್ನ ನೆನಪಿಟ್ಕೊಳ್ಳಿ. Jeremiah chapter 3. ಯೆರೆಮೀಯ 3ನೇ ಅಧ್ಯಾಯ. Jeremiah chapter 3. ಯೆರೆಮೀಯ 3ನೇ ಅಧ್ಯಾಯದಲ್ಲಿ verse 12 and 13. 12-13 ಹೀಗೆ ಹೇಳುತ್ತೆ. He says, return to me, says the Lord. ಭ್ರಷ್ಟಳಾದ ಇದರಲ್ಲಿ ಹಿಂದಿರುಗು ಅಂತ ಹೇಳುತ್ತೆ. I will not look upon you in anger then. ನಾನು ಕೋಪ ಮುಖದಿಂದ ನಿನ್ನನ್ನು ನೋಡೆನು. I am gracious, ನಾನು ಕರುಣಾಶಾಲಿ, says the Lord. ಕರ್ತನು ಹೀಗೆ, I will not be angry forever. ನಿತ್ಯ ಕೋಪಿ ಅಲ್ಲ ನಾನು. Just do one thing. ಇದೊಂದನ್ನು ಮಾಡು. Only acknowledge your iniquity. ನಿನ್ನ ಪಾಪವನ್ನು ನೀನು ಒಪ್ಪಿಕೋ. That's all. ಅಷ್ಟೇ. Only acknowledge your sin. ನಿನ್ನ ಪಾಪವನ್ನು ಒಪ್ಪಿಕೋ. And say, I have sinned against God. ಹೇಳು, ನಾನು ದೇವರ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಅಂತ. Then he says, I'll take you ನಂತರ and bring you, verse 14, into the church. 14ನೇ ವರ್ಷದಲ್ಲಿ ಹೇಳ್ತಾರೆ, ನಾನು ನಿಮ್ಮನ್ನ ಸಭೆಯ ಒಳಗಡೆ ಕರೆದುಕೊಳ್ತೀನಿ. Into a good church. ಇಂಥ ಒಳ್ಳೆಯ ಸಭೆಯ ಒಳಗೆ. Verse 15, where you will have shepherds who got my heart. ಒಪ್ಪುವ ಪಾಲಕರನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ. Shepherds after God's own heart. ಒಪ್ಪುವಂತ ಪಾಲಕರನ್ನ ನಿಮಗೆ ಕೊಡ್ತೀನಿ ಅಂತ. That's what he says further down in verse 15. ನನ್ನ ಮನಸ್ಸು ಒಪ್ಪುವಂತ ಸೇವಕರನ್ನು ಅಂತ ಹೇಳುತ್ತೆ 15ನೇ ವಚನದಲ್ಲಿ. After God's own heart. ತನ್ನ ಮನಸ್ಸಿಗೆ ಒಪ್ಪುವಂತ. What do you have to do? ನೀವು ಏನ್ ಮಾಡಬೇಕು? Acknowledge your sin. ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಿ. Say, Lord, I don't want to live in this secret sin anymore. ಈ ಒಂದು ರಹಸ್ಯ ಪಾಪದಲ್ಲಿ ನಾನು ಜೀವಿಸಲಿಕ್ಕೆ ಇಷ್ಟ ಇಲ್ಲ ಸ್ವಾಮಿ. I confess it to you. ನಾನು ನಿನಗೆ ಅರಿಕೆ ಮಾಡ್ತೀನಿ ಸ್ವಾಮಿ. If I hurt anybody, I'll go and apologize. ನಾನು ಯಾರಿಗಾದ್ರೂ ನೋವು ಮಾಡಿದ್ರೆ ಕ್ಷಮೆ ಕೇಳ್ತೀನಿ ಸ್ವಾಮಿ. I want to be free from sin, Lord. ನಾ ಪಾಪದಿಂದ ಬಿಡುಗಡೆ ಹೊಂದಬೇಕು ಸ್ವಾಮಿ. You died for me. Please cleanse me in your blood. ನೀನು ನನಗಾಗಿ ಸತ್ಯ ಸ್ವಾಮಿ. ನಿನ್ನ ರಕ್ತದಿಂದ ನನ್ನ ಹೃದಯವನ್ನು ಶುದ್ಧಪಡಿಸು. Come and live in my heart. ನನ್ನ ಹೃದಯದಲ್ಲಿ ವಾಸ ಮಾಡು. Lead me to some church where I will get some strong medicine
to be healed from my sin. ನನಗೆ ಈ ಒಂದು ಇಂಥ ಸಭೆಗೆ ನಡೆಸು, ನಾನು ನನ್ನ ಆ ಪಾಪಕ್ಕಾಗಿ ಒಂದು ಬಲವಾದ ಒಂದು ಚಿಕಿತ್ಸೆಯನ್ನು ಹೊಂದುವ ತರ. Take me out of a dead church where I live in sin. ನಾನು ಪಾಪದಲ್ಲಿ ಇದ್ರೂ ಸುಮ್ಮನೆ ಇರುವಂತ ಆ ಸತ್ತ ಸಭೆಯಿಂದ ನನ್ನನ್ನು ದೂರ ನಡೆಸು. God bless you, my brothers and sisters. ಸಹೋದರ ಸಹೋದರರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. God loves you and that's why he gives you his word. ದೇವರು ನಿಮ್ಮನ್ನು ಅತಿಯಾಗಿ ಪ್ರೀತಿಸಿ ತನ್ನ ವಾಕ್ಯವನ್ನು ಕೊಡ್ತಾರೆ. Only a doctor who loves you will say, I will treat you freely and you don't even have to pay me my fees. ನಿಮ್ಮನ್ನ ಪ್ರೀತಿಸುವಂತ ಒಬ್ಬ ಡಾಕ್ಟರ್ ನಾನು ನಿಮಗೆ ಒಳ್ಳೆಯ ಚಿಕಿತ್ಸೆ ಕೊಡ್ತೀನಿ, ಆದ್ರೆ ನನಗೇನು ಹಣ ಬೇಕಾಗಿಲ್ಲ ಅಂತ ಹೇಳಿ. Have you ever come across a doctor who will do surgery for you freely? ಯಾವುದಾದ್ರೂ ಡಾಕ್ಟರ್ನ ನೀವು ಸಂಧಿಸಿದಿರ, ನಿಮಗೆ ಉಚಿತವಾಗಿ ಸರ್ಜರಿ ಮಾಡುವಂತವ್ರನ್ನ? That's what we do in the church. ಸಭೆಯಲ್ಲಿ ನಾವು ಇದನ್ನೇ ಮಾಡ್ತೀವಿ. We treat people freely to free them from their sin. ನಾವು ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನ ಕೊಡ್ತೀವಿ, ಅವ್ರನ್ನ ಪಾಪದಿಂದ ಬಿಡುಗಡೆ ಮಾಡ್ಲಿಕ್ಕೆ. We're not doing it here for any gain. ಯಾವುದೇ ಒಂದು ಆದಾಯಕ್ಕಾಗಿ ನಾವು ಮಾಡ್ತಾ ಇಲ್ಲ. That's why we never collect any money. ನಾವು ಯಾರಿಂದನೂ ಹಣ ಸ್ವೀಕರಿಸಲು ಬಯಸೋದಿಲ್ಲ. You cannot serve God and money. ಯಾಕಂದ್ರೆ ಹಣವನ್ನು ದೇವರನ್ನು ಇಬ್ಬರನ್ನು ಸೇವೆ ಮಾಡ್ಲಿಕ್ಕೆ ಸಾಧ್ಯ. We decided to serve only God. ನಾವು ದೇವರನ್ನು ಮಾತ್ರ ಸೇವೆ ಮಾಡ್ಲಿಕ್ಕೆ ನಿರ್ಧರಿಸಿದ್ದೀವಿ. To serve people so that they can be freed from their sin. ಜನರನ್ನ ಸೇವೆ ಮಾಡ್ತೀವಿ, ಯಾಕೆ ಅಂದ್ರೆ ಜನರು ಪಾಪದಿಂದ ಬಿಡುಗಡೆ ಹೊಂದಬೇಕು ಅಂತ. So we're going to pray now. ನಾವು ಪ್ರಾರ್ಥಿಸ್ತೀವಿ ಇವಾಗ. Please bow your heads before God. ದೇವರ ಮುಂದೆ ತಲೆಯನ್ನು ಬಾಗಿಸಿ. And if God has spoken to your heart today, ದೇವರು ನಿಮ್ಮ ಹೃದಯಕ್ಕೆ ಮಾತಾಡಿದ್ರೆ, will you tell the Lord ನೀವು what particular sin there is in your life? ಕರ್ತನಿಗೆ ಹೇಳಿ ಯಾವುದು ಪ್ರತ್ಯೇಕವಾದ ಪಾಪಗಳ ಬಗ್ಗೆ. And say, Lord, I want to give it up. ಕರ್ತನೆ, ನಾನು ಇದನ್ನು ಬಿಡ್ಲಿಕ್ಕೆ ಇಷ್ಟಪಡ್ತೇನೆ. I've got this bad habit, I want to give it up. ಈ ಒಂದು ಕೆಟ್ಟ ಅಭ್ಯಾಸವಿದೆ, ನಾನು ಬಿಡ್ಲಿಕ್ಕೆ ಇಷ್ಟಪಡ್ತೇನೆ. Please help me. ನನಗೆ ಸಹಾಯ ಮಾಡು. Please forgive me all the years in my life where I've gone away from you. ನಿನ್ನಿಂದ ದೂರ ಹೋಗಿರೋ ಇಷ್ಟು ವರ್ಷಗಳು ನನ್ನನ್ನು ಕ್ಷಮಿಸಿಬಿಡು. I want to come back to you. ನಾನು ನಿನ್ನ ಬಳಿ ಬರ್ಲಿಕ್ಕೆ ಇಷ್ಟಪಡ್ತೇನೆ. Today, ಇವತ್ತು Lord Jesus, ಕರ್ತನಾದ cleanse my heart from all sin. ಎಲ್ಲಾ ಪಾಪದಿಂದ ನನ್ನ ಹೃದಯವನ್ನು You died for me. ಶುದ್ಧಿ ಮಾಡು. You rose again. ನೀನು ನನಗಾಗಿ Come ಸತ್ತೆ. and be Lord of my life once again. ನನ್ನ ಜೀವಿತದ ಕರ್ತನಾಗಿರು. ನನ್ನ ಜೀವಿತದ Please lead me to a good church ಒಳ್ಳೆಯ ಸಭೆಗೆ ನನ್ನನ್ನು ನಡೆಸು, where I can get some strong preaching against sin. ಪಾಪದ ವಿರುದ್ಧವಾಗಿ ಬಲವಾದ ಪ್ರಸಂಗ ಸಿಗುವಂತೆ ಮಾಡು ನನಗೆ. Help me, Lord. ನನ್ನ ಸಹಾಯ ಮಾಡು. I believe the Lord will help you. ನಾನು ನಂಬುತ್ತೇನೆ, ದೇವರು ಸಹಾಯ ಮಾಡ್ತಾರೆ ನಿಮ್ಗೆ. Thank you, Father, for hearing us. ನಮ್ಮನ್ನ ಕೇಳಿದಕ್ಕಾಗಿ ತಂದೆಯೇ ಸ್ತೋತ್ರ. Bless everyone who's called upon you here. ನಿನ್ನಲ್ಲಿ ಕೂಗಿ ಕೇಳುವಂತವ್ರನ್ನೆಲ್ಲರನ್ನು ಆಶೀರ್ವದಿಸು ಸ್ವಾಮಿ. In Jesus' name. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೀವಿ.